ವಾಟ್ ಈಸ್ ಚೈತ್ರ ಕುಂದಾಪುರ? ಅವರ ಐಡೆಂಟಿಟಿ ಏನು? ನಿಮ್ ಶಿಷ್ಯ ರಜತ್ ಕಿಶನ್ ಮೋಸ್ಟ್ಲಿ ಕನ್ನಡ ಶಬ್ದಕೋಶದಲ್ಲಿ ಪದನೂ ಇಲ್ಲ ಅನ್ಸುತ್ತೆ. ಯಾವಾಗ ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ಧರ್ಮ, ಈ ಸಂಸ್ಕಾರಗಳ ಬಗ್ಗೆ ನಾನ್ ಮಾತಾಡ್ತೀನಿ. ಹಾಗೆ ಮಾತಾಡೋಕ್ಕಿಂತ ಮುಂಚೆ ನನಗದನ್ನ ಏನು ಫಾಲೋ ಮಾಡಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ನಾನು ಮೊದಲು ಹಾಕೊಳ್ತೇನೆ. ನಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಅವರು ಕಂಟೆಂಟ್ ಕಿಂಗ್. ವೀಕೆಂಡ್ ಎಪಿಸೋಡ್ ನಲ್ಲೇ ನೀವು ನಿಮ್ಮ ವಿಚಾರವನ್ನ ಹೊರ ಹಾಕದೇ ಇರೋ ರೀತಿ ನಿಮ್ಮನ್ನ ತಡೀತಾರೆ, ಏನೋ ಒಂದಷ್ಟು ಕ್ಲಾಶಸ್ ಆಗುತ್ತೆ. ನಾನು ಅಲ್ಲಿದ್ದಾಗ ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗಿ ಇರ್ಬೇಕಾಗತ್ತೆ. ಅದ್ ನನ್ ಕರ್ತವ್ಯ ಕೂಡ. ಹಲೋ ನಮಸ್ಕಾರ, ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಶ್ಯಪ್. ನಾವಿವತ್ತು ಒಂದು ವಿಶೇಷ ವ್ಯಕ್ತಿಯ ಸಂದರ್ಶನದಲ್ಲಿದ್ದೀವಿ. ಅವ್ರು ಯಾರು ಅಂತ ಹೇಳಿದ್ರೆ ಹಿಂದುತ್ವದ ಪ್ರಖರ ವಾಗ್ಮಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಮನೆ ಮನೆ ಮಾತಾದಂತವರು ಮತ್ತು ತಮ್ಮ ವಿಭಿನ್ನವಾದಂತಹ ಶೈಲಿಯಿಂದಲೇ, ವಿಭಿನ್ನವಾದಂತಹ ಮಾತುಗಳಿಂದಲೇ ತಮ್ಮನ್ನು ತಾವ ಗುರುತಿಸಿಕೊಂಡು 106 ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇದ್ದು ಬಂದಂತಹ ಒಬ್ರು ಸ್ಪರ್ಧಿ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಅವ್ರು ಯಾರು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಚೈತ್ರ ಕುಂದಾಪುರ ಅವರು. ಚೈತ್ರ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗಿದೆ ಬಿಗ್ ಬಾಸ್ ಇಂದ ಹೊರಗೆ ಬಂದ ನಂತರದ ಜೀವನ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆ ಸಿಗ್ತಾ ಇರೋ ಪ್ರೀತಿ ನಾನು ನಿರೀಕ್ಷೆ ಮಾಡದೇ ಇರುವಂತ ಪ್ರೀತಿ, ಹೀಗೂ ಇರುತ್ತಾ ಅನ್ನುವಂಥದ್ದೊಂದು ಆಶ್ಚರ್ಯದಿಂದಲೇ ನಾನಿನ್ನು ಹೊರಗಡೆ ಬಂದಿಲ್ಲ. ತುಂಬಾ ಖುಷಿಯಲ್ಲಿದ್ದೇನೆ. ಓಕೆ, ನಿಮ್ಮನ್ನ ನಾವು ಒಬ್ರು ಪ್ರಖರ ವಾಗ್ಮಿಯಾಗಿ, ಅಂದ್ರೆ ಹಿಂದುತ್ವದ ಒಂದು ಜೊತೆಗಿದ್ದಂಥವ್ರು ನೀವು, ಅದೇ ವೇದಿಕೆಗಳಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಂಥವ್ರು ನೀವು. ಬಿಗ್ ಬಾಸ್ ಹೋದಾಗ ಕೂಡ ನೀವು ಎಲ್ಲೋ ಒಂದು ಕಡೆನೂ ನಿಮ್ಮತನವನ್ನ ನೀವು ಬಿಟ್ಕೊಟ್ಟಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಒಬ್ರು ನಾನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದು, ಅಂದ್ರೆ ನಿಮಗೆ ಇದರ ಗಂಧಗಾಳಿ ಕೂಡ ಇಲ್ಲ ಅಂತ ಅನ್ಸುತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ. ಆದರೂ ಕೂಡ 106 ದಿನಗಳ ಕಾಲ ತಮಾಷೆ ಮಾತಲ್ಲ. ನಿಮಗೆ ಹೇಗಿತ್ತು ಅಲ್ಲಿನ ಒಂದು ಅನುಭವ? ಅಷ್ಟು ಜನಗಳ ಮಧ್ಯದಲ್ಲಿ ನೀವು ಅದೊಂಥರ ಏಳು ಬೀಳಿನ ಪಯಣ ಅಂತ ಹೇಳ್ಬೋದು. ನಿಜಕ್ಕೂ ನನಗೆ ಈ ಕ್ಷಣಕ್ಕೂ ನಂಬೋದಕ್ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಾನು ಅಷ್ಟು ದಿನ ಇರ್ತೀನಿ ಅನ್ನೋ ಯೋಚನೆನೆಲ್ಲ ಇಟ್ಕೊಂಡು ಹೋದವ್ರು ಖಂಡಿತ ಅಲ್ಲ. ಮತ್ತೆ ಆ ಪ್ರಪಂಚ ನನಗೆ ತುಂಬಾ ಹೊಸ್ತು. ಆ ಬಣ್ಣದ ಪ್ರಪಂಚ, ಆ ಸಿನಿಮಾ ಲೋಕ, ಈ ರಿಯಾಲಿಟಿ ಶೋಗಳು ಇದು ಹೇಗ್ ಕೆಲಸ ಮಾಡ್ತವೆ ಅನ್ನೋ ಕಲ್ಪನೆ ಇಲ್ಲ. ಮತ್ತೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು, ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಒಳಗಡೆ ಹೋದವಳು. ಇದನ್ನೆಲ್ಲ ನೋಡ್ತಿದ್ದಾಗ ನಾನು ಅಲ್ಲಿ ಅಷ್ಟು ದೂರದ ತನಕ ನಾನು ನಿಲ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿಜಕ್ಕೂ ಅದೊಂದು ಇಡೀ ಬದುಕನ್ನು ಎದುರಿಸುವ ಸ್ಥೈರ್ಯವನ್ನ ಒಂದು ಕಾರ್ಯಕ್ರಮ ನನಗೆ ನಿಜವಾಗ್ಲೂ ಕೊಡ್ತು. ನಿರೀಕ್ಷೆ ಮಾಡದಂತಹ ದೊಡ್ಡ ಪ್ರೀತಿ, ದೊಡ್ಡ ಅಭಿಮಾನಿ ಬಳಗವನ್ನು ಕೊಟ್ಟಿದೆ. ನಾನು ಅದಕ್ಕೆ ಚಿರಋಣಿ. ತುಂಬಾ ಅದು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಆಗದೆ ಇರುವಂತ ಅದೊಂದು ಅನುಭವ ಅದು. ಅಲ್ಲ, ಅಂದ್ರೆ ನೀವು ಒಂದು ವರ್ಗದವರಿಗೆ ಅಥವಾ ನೀವು ಒಂದಷ್ಟು ವೇದಿಕೆಗಳು ಹತ್ತದಾಗ ಅಷ್ಟು ಜನಕ್ಕೆ ಮಾತ್ರ ಸೀಮಿತ ಆಗಿದ್ರಿ. ಈಗ ನೀವು ಇಡೀ ಕರ್ನಾಟಕ ಅಲ್ಲ, ದೇಶದಾದ್ಯಂತ ನಿಮ್ಮ ಒಂದು ಅಸ್ಮಿತೆ ಅಥವಾ ಒಂದು ಅಸ್ತಿತ್ವವನ್ನು ನೀವು ಕಂಡುಕೊಂಡಿದ್ದೀರಾ. ಈಗ ನೀವು ಹೇಳ್ಬೇಕಂತ ಹೇಳಿದ್ರೆ ಈ ತಪ್ಪು ಕಲ್ಪನೆಯನ್ನ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ಬಗ್ಗೆ ಅಂತ ಹೇಳ್ತಾ ಇದ್ರಿ. ಆ ತಪ್ಪು ಕಲ್ಪನೆಗಳಿಗೆ ನಿಮ್ಗೆ ಉತ್ತರ ಸಿಕ್ತು ಅನ್ಸುತ್ತಾ? ಅಂದ್ರೆ ಒಂದಷ್ಟು ವಿಚಾರಗಳಲ್ಲಿ ಗೊಂದಲನ ಈಗಲೂ ಕೂಡ ನಾವು ನಿನ್ನೆ ಎಪಿಸೋಡ್ ನೋಡಿದಾಗಲೂ ಒಂದು ಗೊಂದಲ ನಮಗ್ ಕಾಣಿಸ್ತು. ಅಂದ್ರೆ ಒಂದಷ್ಟು ವಿಚಾರಗಳಿಗೆ ವೀಕ್ಷಕರಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ವೈಯಕ್ತಿಕವಾಗಿ ನೀವು ಸ್ಪರ್ಧಿಯಾಗಿ ಹೋಗಿ ಅಲ್ಲಿದ್ದಾಗ ಒಂದ್ 2-3 ಕಡೆ ನೀವು ಆ ವಿಚಾರವನ್ನ ಮಾತಾಡಿದ್ದು ಇದೆ. ಆ ವಿಚಾರದ ಬಗ್ಗೆ ನೀವು ಹೇಳೋದಾದ್ರೆ? ನಿಜವಾಗ್ಲು ಅಂದ್ರೆ ನಾನು ಪತ್ರಿಕೋದ್ಯಮದ ಕ್ಷೇತ್ರದಿಂದ ಬಂದಿರೋಳು, ಎಲ್ಲವನ್ನು ಅನುಮಾನ ದೃಷ್ಟಿಯಿಂದ ನೋಡೋದು ನಮಗ್ ಬೈ ಡಿಫಾಲ್ಟ್ ಬರುವಂತ ಒಂದು ಗುಣ. ಆದ್ರೆ ಆ ಎಲ್ಲ ಅನುಮಾನಗಳಿಗೆ ಈ ಕಾರ್ಯಕ್ರಮ, ಈ ಒಂದು ಅನುಭವ ಏನಿದೆ ತೆರೆ ಎಳಿತು ಅಂತ ಹೇಳ್ಬಹುದು. ಇದೇನ್ ಸ್ಕ್ರಿಪ್ಟೆಡ್ ಇರ್ಬೋದು, ಮತ್ತೊಂದು ಅನು ಎಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ತೀವಲ್ಲ, ಅದೆಲ್ಲದಿಂದ ಆಚೆಗೆ ಆ ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಮತ್ತು ತುಂಬಾ ಪಾರದರ್ಶಕ ಕಾರ್ಯಕ್ರಮ. ಆ ವಿಚಾರದಲ್ಲಿ ನನ್ಗೆ ಬಹಳ ಖುಷಿ ಇದೆ. ಬಹುಶಃ ನಾನು ಇದನ್ನ ಒಪ್ಕೊಳ್ಳದೆ ಹೋಗಿದ್ರೆ ಜೀವನದ ಒಂದು ಅತ್ಯಮೂಲ್ಯವಾಗಿರುವಂತ ಅನುಭವವನ್ನು ಕಳ್ಕೊಳ್ತಿದ್ದೆ ಅನ್ನೋದು ಯಾವಾಗ್ಲೂ ಅನ್ನಿಸ್ತಿರುತ್ತೆ. ಆ ವಿಚಾರದಲ್ಲಿ ನಾನು ತುಂಬಾ ಅದೃಷ್ಟವಂತೆ ಅನ್ಕೊಳ್ತೀನಿ ನಾನು. ಮತ್ತೆ ಇನ್ನೊಂದಂದ್ರೆ ವೈಯಕ್ತಿಕವಾದ ಇದೊಂದು ಪ್ರಶ್ನೆ ಅಂತ ಇಟ್ಕೊಳ್ಳಿ. ನೀವು ಅಷ್ಟು ಜನ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿರೋರ ಮಧ್ಯ
ನಿಮ್ಮ ವಸ್ತ್ರ ವಿನ್ಯಾಸದ ವಿಚಾರ ನಾವು ಮಾತಾಡ್ಲೇಬೇಕು. ಬಿಕಾಸ್ ಒಂದು ಶೋ ಅಲ್ಲಿ ಕಾಣಿಸ್ಕೊಳ್ತೀವಿ ಅಂತಂದಾಗ ಅವ್ರವ್ರ ವೈಯಕ್ತಿಕವಾಗಿ ಡಿಸೈನರ್ಸ್ ಇರ್ತಾರೆ, ಏನೇನೋ ಡ್ರೆಸ್ಸಸ್ ಹಾಕೊಳ್ತಾರೆ. ಅಂಥವ್ರ ಮಧ್ಯದಲ್ಲಿ ನೀವು ಎಲ್ಲೂ ಕೂಡ ಅಂದ್ರೆ ಇಲ್ಲಿಯ ತನಕ 106 ದಿನಗಳಲ್ಲಿ ಹಣೆಗೆ ಬೊಟ್ಟಿಡೋದ್ರಿಂದ ಹಿಡಿದು ನೀವು ಸೀರೆ ಅಥವಾ ನಿಮ್ಮ ಡ್ರೆಸ್ ನಲ್ಲೇ ಇರ್ತಾ ಇದ್ರಿ, ಚೂಡಿದಾರ್ ನಲ್ಲಿ ಇರ್ತಾ ಇದ್ರಿ, ಎಲ್ಲೂ ಕೂಡ ಬೇರೆ ತರದ ಪ್ರಯತ್ನ ಪಟ್ಟಿಲ್ಲ. ಅಂದ್ರೆ ನಿಮ್ಗದು ಅಭ್ಯಾಸ ಇಲ್ಲ ಅನ್ನೋದಕ್ಕೆ ಹಾಕೊಳ್ಳಿಲ್ಲ ಅಂತನಾ, ಅಥವಾ ನನ್ನ ತನವನ್ನ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ನಿಮ್ ಉದ್ದೇಶ ಆಗಿತ್ತಾ? ಎರಡು ಕೂಡ. ಅಂದ್ರೆ ಅಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಯಾವತ್ತೂ ಅದನ್ನ ಪ್ರಯತ್ನ ಮಾಡೇ ಇಲ್ಲ ಅಂತಲ್ಲ, ಆದ್ರೆ ಒಂದ್ ಸಾಮಾಜಿಕ ಕ್ಷೇತ್ರಕ್ಕೆ ಬರುವಾಗ ನಾನು ಇದನ್ನ ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದು. ಯಾವಾಗ ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ಧರ್ಮ, ಈ ಸಂಸ್ಕಾರಗಳ ಬಗ್ಗೆ ನಾನ್ ಮಾತಾಡ್ತೀನಿ, ಹಾಗೆ ಮಾತಾಡೋಕ್ಕಿಂತ ಮುಂಚೆ ನನಗದನ್ನ ಏನು ಫಾಲೋ ಮಾಡಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ನಾನ್ ಮೊದಲು ಹಾಕೊಳ್ತೀನಿ. ನನಗೆ ಸ್ವಯಂ ಅದನ್ನ ಪಾಲಿಸೋದಕ್ ಸಾಧ್ಯ ಆದ್ರೆ ಮಾತ್ರ ನಾನು ಇನ್ನೊಬ್ರಿಗೆ ಅದನ್ನ ಹೇಳ್ಬಹುದು, ಆ ಅರ್ಹತೆ ನನಗಿರುತ್ತೆ. ಸ್ವಯಂ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ. ಅಧ್ಯಯನ ಮಾಡ್ತಾ ಹೋದಾಗ ನಮ್ಮ ಸಂಸ್ಕೃತಿಯನ್ನ ವಿದೇಶಿಗರು ಪಾಲನೆ ಮಾಡ್ತಿದ್ದಾರೆ. ವಿದೇಶಿಗರು ಬಂದು ಇವತ್ತು ಸೀರೆ ಉಡ್ತಾರೆ, ಕುಂಕುಮ ಇಡ್ತಾರೆ, ಇಲ್ಲಿನ ಆಧ್ಯಾತ್ಮಿಕ ಪ್ರಪಂಚವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ಇದ್ರಲ್ಲಿ ಏನು ಶ್ರೇಷ್ಠತೆ ಇದೆ, ಇದು ಯಾಕೆ ಹೀಗೆ ಅನ್ನೋದನ್ನ ಅಧ್ಯಯನ ಮಾಡ್ತಿದ್ದೆ. ಆಗ ಅಧ್ಯಯನ ಮಾಡ್ತಾ ಹೋದಾಗ ಅದ್ರ ಬಗ್ಗೆ ಒಂದು ಹೆಮ್ಮೆ, ಒಂದು ಗರ್ವ ಹುಟ್ಟುತ್ತಾ ಹೋಗುತ್ತೆ. ಅದನ್ನ ನಾನು ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ಅಳವಡಿಸ್ಕೊಂಡ ನಂತರ ವೇದಿಕೆಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮುಂದಿನ ತಲೆಮಾರಿಗೆ ಈ ಸಂಸ್ಕೃತಿಯನ್ನ ನಾವು ರವಾನಿಸ್ಬೇಕು, ಇದನ್ನ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಮುಂದಿನ ತಲೆಮಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತೆ ಅದ್ ನನ್ನ ಬದುಕಿನ ಭಾಗ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಪ್ರಪಂಚ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದಾಗೆ ಕ್ರಮೇಣ ಅದನ್ನ ನಾನು ಆವರಿಸ್ಕೊಳ್ತಾ ಹೋಯ್ತು. ನನಗೂ ಒಂದು ಕಂಫರ್ಟ್ ಝೋನ್. ಎಲ್ರು ಏನ್ ಹೇಳ್ತಾರೆ, ಬಟ್ಟೆಗಳನ್ನ ಯಾಕೆ ಹಾಕ್ತೀನಿ, ನನಗದ್ ಕಂಫರ್ಟು ಅಂತ ಹೇಗೆ ಹೇಳ್ತಾರೆ. ನನಗ್ ಸೀರೆ ಕಂಫರ್ಟು, ನನಗ್ ಚೂಡಿದಾರ್ ಕಂಫರ್ಟು. ನಾನು ಎಲ್ಲೂ ಕಾನ್ಶಿಯಸ್ ಆಗದ ಹಾಗೆ ನಾನು ತುಂಬಾ ನಿರ್ಭೀಡೆಯಿಂದ ಓಡಾಡಬಹುದು ಅನ್ನೋದಾದ್ರೆ ನನಗೆ ಈ ಬಟ್ಟೆ ಹಾಕೋದು ನಾನು ತುಂಬಾ ನಿರ್ಭೀಡೆಯಿಂದ ಯಾವ ಯೋಚನೆ ಇಲ್ಲದೆ ಆರಾಮಾಗಿ ಓಡಾಡ್ತೀನಿ ಅನ್ನೋದೇನಿದೆ ಅಲ್ಲ, ಸೊ ನನಗದು ಖುಷಿ ಕೊಡ್ತಿತ್ತು. ಹಾಗಾಗಿ ನಾನು ಎಲ್ಲೋ ಒಂದ್ ಸಂದರ್ಭಕ್ಕೆ ತಕ್ಕ ಹಾಗೆ ನನ್ನ ಜವಾಬ್ದಾರಿಯನ್ನು ಮರಿದೆ, ನನ್ ಕಂಫರ್ಟ್ ಅನ್ನು ಬಿಟ್ಕೊಡ್ಬಾರ್ದು ಅನ್ನೋದು ನನಗ್ ಚೆನ್ನಾಗಿತ್ತು. ಮತ್ತೆ ಸಮಾಜ ಒಂದು ವರ್ಗ ನನ್ನನ್ನು ತುಂಬಾ ಪ್ರೀತಿಯಿಂದ ಅಕ್ಕ ಅಂತ ಕರಿತಿತ್ತು. ನನ್ಗಿಂತ ವಯಸ್ಸಲ್ಲಿ ದೊಡ್ಡವರೆಲ್ಲರೂ ನನ್ನ ಅಕ್ಕ ಅಂತ ಕರಿತಿದ್ರು. ಅದು ಸಮಾಜ, ನಾನ್ ಸಮಾಜಕ್ಕೆ ಮಾಡಿರೋ ಕೆಲ್ಸಕ್ಕೆ ನನಗೆ ಕೊಟ್ಟಿದ್ದಂತಹ ಗೌರವ. ಆ ಗೌರವವನ್ನು ನನಗ್ ಅವ್ರು ಕೊಡ್ತಾರೆ ಅಂದ್ರೆ ಅದನ್ನ ನಾನು ಉಳಿಸ್ಕೊಂಡು ಹೋಗ್ಬೇಕು, ಅದ್ ನನ್ ಜವಾಬ್ದಾರಿ ಕೂಡ ಅಂತ. ಸೊ ಆ ನಿಟ್ಟಲ್ಲಿ ನಾನು ಅದನ್ನ ಹಾಗೆ ಪಾಲನೆ ಮಾಡ್ಕೊಂಡ್ ಬಂದೆ. ಒಳಗಡೆ ನನಗ್ ಅನಿಸ್ಲಿಲ್ಲ, ಪ್ರಯತ್ನಗಳಾಗಿದೆ, ತುಂಬಾ ಜನ ಕೇಳಿದಾರೆ, ಬನ್ನಿ ನೀವು ನಿಮ್ಮನ್ನ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ಬೇಕು, ಆಗ್ ನೋಡ್ಬೇಕು, ಈಗ ನೋಡ್ಬೇಕು ಅಂತ ಜೊತೆಲಿದ್ದವರೆಲ್ಲ ಪ್ರಶ್ನೆ ಮಾಡಿದ್ರೆ ಹೇಳಿದ್ದೆ. ನಂಗೆ ಯಾವತ್ತೂ ನನ್ ತನನ್ ಬಿಟ್ಕೊಟ್ಟು ನಾನಲ್ಲಿ ಬದುಕ್ಬೇಕು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಂಡ್ ತುಂಬಾ ಖುಷಿ ಅಂದ್ರೆ ಬಿಗ್ ಬಾಸ್ ತಂಡ ಕೂಡ ನನ್ನ ಆ ಪ್ರಯತ್ನಕ್ಕೆ ತುಂಬಾ ಸಾಥ್ ಕೊಡ್ತು ಅಂತ ನನಗದು ಬಹಳ ಖುಷಿ ಇದೆ. ಯಾಕಂದ್ರೆ ರೆಸಾರ್ಟ್ ಟಾಸ್ಕ್ ಅಂತ ಬರುತ್ತೆ. ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಎಲ್ಲಾರ್ಗು ಕೂಡ ಸೂಟು ಬುಟ್ಟು ಹಾಕೊಳ್ಬೇಕು ಅನ್ನುವಂಥದ್ದು ಒಂದು ಡ್ರೆಸ್ ಕೋಡ್ ಅನ್ನು ಕೊಡ್ತಾರೆ. ಅದು ನನಗ್ ಮಾತ್ರ ವಿಶೇಷವಾಗಿ ಸೀರೆ ಕಳ್ಸ್ಕೊಡ್ತಾರೆ, ನೀವ್ ಸೀರೆ ಹಾಕೊಳ್ಳಿ ಅಂತ ಕಳ್ಸ್ಕೊಡ್ತಾರೆ. ಎಲ್ಲ ಒಂದ್ ಕಡೆ ತಂಡ ಕೂಡ ಆ ತರದ ನನ್ನ ಭಾವನೆಗಳಿಗೆ ಗೌರವ ಕೊಟ್ಟ ಕಾರಣಕ್ಕೆ ಅದ್ ಸಾಧ್ಯ ಆಯ್ತು. ನನ್ನ ತನವನ್ನು ಎಲ್ಲೂ ಬಿಟ್ಕೊಡದೆ ನಾನು ಉಳ್ಕೊಳ್ಳೋದಕ್ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ ನಂಗೆ. ಮತ್ತೆ ಎಲ್ರೂ ಹಾಗಿರ್ಬೇಕು ಅನ್ಕೊಳ್ತೀನಿ. ಯಾವ್ದೋ ಒಂದ್ ಶೋಗೋಸ್ಕರ ನಿಮ್ ತನವನ್ನ, ನಿಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳ್ಳದೆ ಇರೋದೇ ಇದು ವ್ಯಕ್ತಿತ್ವದ ಆಟ ಅಂತ ನಾನು ನಂಬ್ತೀನಿ. ಯಾವ್ದು ವ್ಯಕ್ತಿತ್ವ ಅಂದ್ರೆ ಟಾಸ್ಕ್ ಅಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳ ವ್ಯಕ್ತಿತ್ವ ಅಲ್ಲ. ಎಲ್ಲೂ ನೀವು ಬದಲಾಗದೆ ಇರ್ತೀರಲ್ಲ, ಎಂತ ಸಂದರ್ಭದಲ್ಲೂ ನೀವು ಬದಲಾಗದೆ ನಿಲ್ಲೋದು ವ್ಯಕ್ತಿತ್ವ ಆಗುತ್ತೆ. ಆ ವ್ಯಕ್ತಿತ್ವಕ್ಕೆ ನಾನು ಬದ್ಧವಾಗಿದ್ದೆ. ಜನಕ್ಕದು ಇಷ್ಟ ಆಗಿದೆ, ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಜನ ಅದನ್ನ ಗಮನಿಸ್ತಾರೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಇವತ್ ಜನ ಅದ್ರ ಬಗ್ಗೆ ಮಾತಾಡ್ತಿರುವಾಗ ನನ್ಗೆ ತುಂಬಾ ಖುಷಿ ಆಗ್ತಿದೆ, ನಂಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ. ನೀವು ನಿಮ್ ತನವನ್ನೆಲ್ಲೂ ಬಿಟ್ಕೊಡದೆ, ಜವಾಬ್ದಾರಿಯನ್ನ ಮರಿದೆ, ನಾನು ಎಲ್ಲಾ ಕೆಲಸಗಳನ್ನ, ಆಟಗಳನ್ನ ಆಡದೆ ಅಂತ. ಈ ಮಧ್ಯದಲ್ಲಿ ಏನೇ ಆದ್ರೂ ಅದು ನನಗ್ ಸರಿಯಲ್ಲ ಅನ್ನಿಸ್ದಾಗ ಮೊದಲು ನೀವೇ ಧ್ವನಿ ಎತ್ತಿದ್ದು. ಅಂದ್ರೆ ಒಂದು ತಮಾಷೆ ವಿಚಾರ ಅಂತ ನೋಡಕ್ ಹೋದ್ರೆ, ಟಾಸ್ಕ್ ಗಳನ್ನ ಉಸ್ತುವಾರಿ ಮಾಡೋದ್ರಲ್ಲೇ ಹೆಚ್ಚು ಗುರುತಿಸ್ಕೊಂಡ್ರಿ ಅಂತ, ಮತ್ತು ಏನೋ ಒಂಥರ ಶಾಪ ಅನ್ಬಾರ್ದು, ಅದು ದೇವರನ್ನ ತಿಳ್ಕೊಳ್ತಾರೆ ಪ್ರತಿಯೊಂದಕ್ಕೂ ಅನ್ನೋ ಥರದಲ್ಲಿ. ಆಮೇಲೆ ನಿಮ್ಮ ಒಂದಷ್ಟು ಆಚರಣೆಗಳು ಅನ್ಬಹುದು, ಅದನ್ನ ಏನೋ ಗಂಟೆ ಇದು ಅದೇನೋ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು, ಅಂದ್ರೆ ಜನಗಳಿಗೆ ಅದ್ರ ಇನ್ನೂ ಕನ್ಫ್ಯೂಷನ್ ಇದೆ, ಏನ್ ಚೈತ್ರ ಏನ್ ಮಾಡ್ತಾ ಇದ್ರು, ಗಂಟೆ ತನ್ನ ಸುತ್ತ ಇಟ್ಕೊಂಡು ತಾನೇ ಪೂಜೆ ಮಾಡ್ಕೊಂಡು ಅನ್ನೋ ಥರದಲ್ಲೆಲ್ಲ ಒಂದಷ್ಟು ಗೊಂದಲಗಳಿದೆ. ಆ ವಿಚಾರವಾಗಿ ಹೇಳೋದಾದ್ರೆ ನೀವೇನ್ ಕೇಳ್ತಿದ್ದೀರಿ ಅದು ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್ ಅಂತ ಹೇಳ್ತೀವಿ. ಈ ಮಾಡರ್ನ್ ಲ್ಯಾಂಗ್ವೇಜ್ ನಲ್ಲಿ ನೀವು ಮ್ಯಾನಿಫೆಸ್ಟೇಷನ್, ಮತ್ತೊಂದು ಮಗದೊಂದು ಏನ್ ಹೇಳ್ತೀರಿ, ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್, ಅದೆಲ್ಲವೂ ನಿಮ್ ಮುಂಚಿನ ಅಭ್ಯಾಸಗಳಾಗಿತ್ತಾ? ತುಂಬಾ ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ಆರಾ ಕ್ಲೆನ್ಸಿಂಗ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ. ನಮ್ಮ ಹಿಂದೂ ಧರ್ಮದ ಸನಾತನ ಆಧ್ಯಾತ್ಮಿಕ ಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತ ಕರಿತೀವಿ. ಪ್ರಭಾವಳಿ ಶುದ್ಧೀಕರಣ ಅಂತ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ
ದೃಷ್ಟಿ ತೆಗೆಯೋ ಪದ್ಧತಿ ಅಷ್ಟೇ ಅದು. Okay, ಮನೆಯಲ್ಲಿ ಅಜ್ಜಿ ಅಮ್ಮ ಹೊರಗಡೆ ಹೋಗಿ ಬಂದಾಗ ಅದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಗೆ ಉಪ್ಪು ಮೆಣಸು ಸಾಸಿವೆ ಹಾಕಿ ದೃಷ್ಟಿ ತೆಗಿತಾರೆ, ಕೆಂಪು ನೀರಿನ ಆರತಿ ಎತ್ತಿ ದೃಷ್ಟಿ ತೆಗಿತಾರೆ. ಅದೇ ತರದ ಒಂದು ಪ್ರೊಸೆಸ್ ಅದು ಆರಾ ಕ್ಲೆನ್ಸಿಂಗ್ ಅಂತ. ಸಪ್ತ ಚಕ್ರಗಳ ಆಧಾರದ ಮೇಲೆ ನಿಂತಿರೋ ಈ ದೇಹಕ್ಕೆ ನಾವು ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ. ನಮ್ಮ ಆತ್ಮದೊಳಗೆ ಭಗವಂತ ಇದ್ದಾನೆ, ಈ ದೇಹದೊಳಗೆ ಆತ್ಮ ಅನ್ನೋ ಭಗವಂತ ಇದ್ದಾನೆ ಅನ್ನೋದಾದ್ರೆ ಸಪ್ತ ಚಕ್ರಗಳನ್ನು ಶುದ್ಧೀಕರಣ ಮಾಡೋದಕ್ಕೆ ಆರಾ ಕ್ಲೆನ್ಸಿಂಗ್ ಅಂತ ನೆಗೆಟಿವ್ ಎನರ್ಜಿಗಳನ್ನ ಅದು ಹೀಲ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನ ಕ್ಲೆನ್ಸ್ ಮಾಡೋದು, ಡಿಟಾಕ್ಸ್ ಮಾಡೋದು ಅನ್ನೋದು. ಅದನ್ನ ಪಂಚಭೂತಗಳ ಸಮೀಕರಣಕ್ಕೆ ಇಟ್ರೆ ನೀವು ಪಂಚಭೂತಗಳ ಉಪಮೆಗಳಾಗಿ ನಿಲ್ಲುವಂತ ಶಬ್ದ, ಗಾಳಿ, ನೀರು, ಗಂಧ, ಇದ್ರಗಳ ಸ್ವರೂಪವಾಗಿ ನೀರಿಗೆ ಬದಲಾಗಿ ಸ್ನಾನ ಮಾಡ್ತೀರಿ, ಶಬ್ದಕ್ಕೆ ಪ್ರತಿರೂಪವಾಗಿ ಗಂಟೆನ ಇದ್ ಮಾಡ್ತೀರಿ, ಅಗ್ನಿಗೆ ಪ್ರತಿರೂಪವಾಗಿ ನೀವು ಆರತಿ ಎತ್ಕೊಳ್ತೀರಿ, ವಾಯುವಿಗೆ ಪ್ರತಿರೂಪವಾಗಿ ಧೂಪದ ಕಡ್ಡಿಯಲ್ಲಿ ನೀವು ಅದನ್ನ ಕ್ಲೆನ್ಸ್ ಮಾಡ್ಕೊಳ್ತೀರಿ. ಪಂಚಭೂತಗಳ ಸಮೀಕರಣವನ್ನು ನೀವು ಇದರಲ್ಲಿ ಇಲ್ಲಿ ಫಾಲೋ ಮಾಡ್ತೀರಿ ಅಂತ. ನೀವು ದೇವಸ್ಥಾನಕ್ಕೆ ಹೋದ್ರೆ ಮೂರ್ತಿಗಳಿಗೆ ಅದನ್ನ ಮಾಡ್ತೀರಿ. ನೀವು ದೇವರ 3 ಹೊತ್ತು ಪೂಜೆ, ತ್ರಿಕಾಲ ಪೂಜೆ ಅಂತ ದೇವ್ರಿಗೆ ಕೇಳಿಸ್ತೀವಿ ದೇವಸ್ಥಾನದಲ್ಲಿ. ಹೋದ ತಕ್ಷಣ ನೀವು ಆರತಿ ಮಾಡ್ತೀರಿ. ನೀವು ಆರತಿ ಮಾಡಿದ ತಕ್ಷಣ ದೇವ್ರು ನೀವು ಕೇಳ್ಕೊಂಡಿದ್ದನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಆರತಿ ಮಾಡೋದಲ್ಲ. ಅಲ್ಲಿ ನೀವು ಏನ್ ಪ್ರಾರ್ಥನೆ ಮಾಡಿರ್ತೀರಿ, ನೀವು ಹೊರಗಡೆನ ಒಂದಷ್ಟು ಯೋಚನೆಗಳು, ಒಂದಷ್ಟು ನೆಗೆಟಿವ್ ಫೀಲ್ ನಿಮ್ಮ ಒಳಗಡೆ ಇರುತ್ತೆ, ಅದನ್ನೆಲ್ಲ ದೇವರ ಹತ್ರ ಹೇಳ್ಕೊಳ್ತೀರಿ. ನೀವು ಒಂದ್ಸಲ ಡಿಟಾಕ್ಸ್ ಆಗ್ತೀರಿ. ನಿಮ್ಗೆ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರಿ, ನಾನು ರಿಲ್ಯಾಕ್ಸ್ ಆಗಬೇಕು ಅಂತ ಹೋಗ್ತೀರಿ ಅಂತ ನೀವ್ ಹೇಳ್ತೀರಿ. ಹೋಗುವಾಗ ನಿಮ್ಮ ಒಳಗಡೆ ಒಂದಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ, ಟೆನ್ಷನ್ ಇರುತ್ತೆ, ಬೇಜಾರ್ ಇರುತ್ತೆ, ಅಸಹನೆ ಇರುತ್ತೆ, ಸೋಲ್ ಇರುತ್ತೆ. ಇದನ್ನೆಲ್ಲ ಭಗವಂತನ ಹತ್ರ ಹೋಗಿ ಹೇಳ್ಕೊಳ್ತೀರಿ. ಆ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನ, ನೆಗೆಟಿವ್ ಫೀಲ್ ಅನ್ನ ಆ ಮೂರ್ತಿ ಹೀರ್ಕೊಡುತ್ತೆ. ಹೀರ್ಕೊಂಡ ಮೂರ್ತಿಯನ್ನ ಅದರ ಆರಾದಲ್ಲಿ ಅದು ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಕ್ಲೆನ್ಸ್ ಮಾಡೋ ಪದ್ಧತಿ ಆರತಿ, ಧೂಪಾರತಿ, ಅಭಿಷೇಕ, ಪುಷ್ಪಾರ್ಚನೆ, ಇದ್ರ ಮೂಲಕ ಆ ಮೂರ್ತಿ ಏನ್ ನಿಮ್ಮಿಂದ ನೆಗೆಟಿವ್ ಎನರ್ಜಿ ಹೀರ್ಕೊಂಡಿತ್ತು ಅದನ್ನ ಪೂರ್ತಿಯಾಗಿ ಮತ್ತೆ ಪುನಃ ಶುದ್ಧೀಕರಣ ಮಾಡೋ ಪ್ರೊಸೆಸ್. ಇದನ್ನ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತ ನಾವು ಕರಿತೀವಿ. ತುಂಬಾ ಜನ ನೋಡಿರ್ತಾರೆ, ದೃಷ್ಟಿ ಆಗಿರುತ್ತೆ, ಕೆಲವರು ಕೆಟ್ಟ ದೃಷ್ಟಿಯಲ್ಲಿ ಹೇಳಿರ್ತಾರೆ, ಪ್ರತಿನಿತ್ಯ ಅಲ್ಲಿ ಕೆಟ್ಟ ಜಗಳಗಳು, ಮಾತು, ವಾದ ವಿವಾದ ಎಲ್ಲ ಆಗ್ತಿರುತ್ತೆ. ಸೊ ಇದೆಲ್ಲದ್ರಿಂದ ನಿಮ್ಗೊಂದು ಮೂಡ್ ಸರಿಯಾಗಬೇಕು ಅನ್ನೋ ತರದ ಯೋಚನೆಯಲ್ಲಿ ನೀವು ಕ್ಲೆನ್ಸ್ ಮಾಡ್ಕೊಂಡಾಗ ನಿಮ್ ನೆಗೆಟಿವ್ ಎನರ್ಜಿಗಳೆಲ್ಲ ಹೀಲ್ ಆಗಿ ಮತ್ತೆ ಹೊಸ ಎನರ್ಜಿ ಬರುತ್ತೆ ಅನ್ನೋದ್ರ ಒಂದು ಗಂಭೀರವಾಗಿರೋ ಪ್ರಾಕ್ಟೀಸ್ ಅದು ಆಧ್ಯಾತ್ಮದಲ್ಲಿ ಪ್ರಭಾವಳಿ ಶುದ್ಧೀಕರಣ ಅನ್ನೋದು. ಅದು ಹಾಗೆಲ್ಲ ಟ್ರೋಲ್ ಆಗುತ್ತೆ ಅನ್ನೋ ಕಲ್ಪನೆ ನನಗೆ ಇರಲಿಲ್ಲ. ಅದೇ ನಾವು ತುಂಬಾ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅದು ಹಾಗೆ ಟ್ರೋಲ್ ಆಗಿತ್ತು. ಬಟ್ ಅದು ಗಂಭೀರವಾಗಿ ಬಹುತೇಕರು ಮಾಡುವಂತ ಆಧ್ಯಾತ್ಮಿಕದ ಪ್ರಾಕ್ಟೀಸ್. ಓಕೆ ಓಕೆ ನೀವು ಹೊರಗಡೆ ಕಾರ್ಯಕ್ರಮಗಳಲ್ಲಿ ಅತ್ಯದ್ಭುತ ವಾಗ್ಮಿಯಾಗಿ ಗುರುತಿಸ್ಕೊಂಡವರು, ಇಲ್ಲೂ ಕೂಡ ನಿಮ್ಮ ಭಾಷಾ ಶುದ್ಧತೆ ಬಗ್ಗೆ ನಾವು ಹೇಳಲೇಬೇಕು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ನಲ್ಲೂ ಕೂಡ ಹೆಚ್ಚಾಗಿ ನೀವು ಆಂಗ್ಲ ಭಾಷೆ ಪದ ಬಳಕೆ ಮಾಡ್ತಾ ಇಲ್ಲ, ಸಂಪೂರ್ಣವಾದ ಕನ್ನಡ ಬಳಕೆಯನ್ನು ಮಾಡ್ತಾ ಇದ್ರಿ ನೀವು. ಅಂದ್ರೆ ಈ ಕನ್ನಡ ಶುದ್ಧತೆ, ಆ ನಿಮ್ಮ ವೊಕ್ಯಾಬ್ಯುಲರಿ, ಭಾಷಾ ಜ್ಞಾನ ಮತ್ತು ಆ ಪದ ಬಳಕೆಗಳು, ಭಾಷಾ ಇದು ಮಾಡುವಂಥದ್ದು ನೀವು ಹೇಗೆ ಸಾಧ್ಯ, ಅಂದ್ರೆ ಹೇಗೆ ನಿಮಗದು ಅಭ್ಯಾಸ ಆಗಿದೆ ಅನ್ನುವಂಥದ್ದು? ಚಿಕ್ಕ ವಯಸ್ಸಿಂದ ನನ್ನ ಪುಸ್ತಕಗಳನ್ನು ಓದೋದು ಹುಚ್ಚು. ನನಗೆ ಬೇರೆ ಯಾವ ಅಡಿಕ್ಷನ್ಸ್ ಅಂತಿಲ್ಲ, ನನಗಿರೋದು ಪುಸ್ತಕ ಓದೋ ಚಟ ಅಷ್ಟೇ. ಜೀವನದಲ್ಲಿ ನನಗೆ ಏನಾದ್ರೂ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ತುಂಬಾ ಕಷ್ಟ ಆಗಿದ್ದು ಪುಸ್ತಕ ಇಲ್ಲದೆ ಇರೋದು ಅಂತ. ನೀವು ಹೆಚ್ಚಾಗಿ ಓದ್ತೀರಾ? ಪುಸ್ತಕ ಓದ್ತೀನಿ. ಸೊ ಆ ಅಧ್ಯಯನ ಪದಗಳ ಭಂಡಾರವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಒಂದು ಅದು, ಇನ್ನೊಂದು ಯಕ್ಷಗಾನ. ಯಕ್ಷಗಾನ ಕಲ್ತಿದ್ದ ಕಾರಣಕ್ಕೆ ಅಲ್ಲಿನ ಆ ಯಕ್ಷಗಾನದ ಒಳಗಡೆ ನಾವು ಪೌರಾಣಿಕ ಭಾಷೆಗಳನ್ನು ಬಳಸ್ತಾ ಇದ್ದ ಕಾರಣಕ್ಕೆ ಆ ಭಾಷೆಯ ಯಕ್ಷಗಾನದಲ್ಲಿ ಇದ್ದೆ ನಾನು 4 ವರ್ಷಗಳ ಕಾಲ. ಕಲಾಶ್ರೀ ಬಾಲಕಿಯರ ಯಕ್ಷಗಾನ ಮೇಳ ಚೇರ್ಕಾಡಿ ಅಂತ, ಅದ್ರಲ್ಲಿ ನಾನು ಯಕ್ಷಗಾನ ಮಾಡ್ತಾ ಇದ್ದೆ. ಮದಳೆ ಮಂಜುನಾಥ ಪ್ರಭುಗಳು ಅಂತ ಡಾಕ್ಟರ್ ಶಿವರಾಮ್ ಕಾರಂತರಿಗೆ ಮದಳೆ ಹೇಳ್ಕೊಟ್ಟವ್ರು. ಅವರು ರಷ್ಯಾ, ಚೀನಾಗೆಲ್ಲ ಹೋಗಿ ಯಕ್ಷಗಾನ ಮಾಡಿದವರು. ಸೊ ಅವರ ನೇರ ಶಿಷ್ಯ ನಾನು. ಹಾಗಾಗಿ ನನಗೆ ಅವರ ಏನು ಕೈಯಡಿ ಯಕ್ಷಗಾನ ಕಲ್ತಿದ್ದೆ, ತಾಳಮದ್ದಳೆಗಳನ್ನ ಮಾಡ್ತಿದ್ದೆ. ಹಾಗಾಗಿ ಅದೆಲ್ಲ ಒಂದ್ ಕಡೆ ಸಹಾಯ ಮಾಡ್ತು. ಅಧ್ಯಯನ ಯಕ್ಷಗಾನದ ಅಭ್ಯಾಸದಿಂದ ನಿಮ್ಮ ವಾಯ್ಸ್ ಕೂಡ ಅಷ್ಟೇ ಜೋರಾಗಿ ಎಲ್ಲಾ ಕಡೆ ಆರ್ಭಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಇವತ್ತೇನೇ ಧ್ವನಿ ಅನ್ನೋದು ಏನು ಬಂದಿದೆ, ಅದು ಭಾಷಣಕ್ಕಿರಬಹುದು, ಒಳಗಡೆ ಮಾತಾಡೋದಕ್ಕಿರ್ಬಹುದು, ಅಥವಾ ಧ್ವನಿಯ ಏರಿಳಿತಗಳ ಮೇಲಿರುವ ಹಿಡಿತ ಇರ್ಬೋದು, ಅದೆಲ್ಲವೂ ನನಗೆ ಯಕ್ಷಗಾನ ಕೊಟ್ಟ ಭಿಕ್ಷೆ. ಯಾಕಂದ್ರೆ ನನ್ನ ಗುರುಗಳು ಕೂರಿಸ್ಕೊಂಡು ಅಭ್ಯಾಸ ಮಾಡಿಸೋರು, ನಮ್ಗೆ ಹೇಳೋರು ಹೆಣ್ಮಕ್ಳು ಅಂತಂದ್ರೆ ಗಂಡು ಕಲೆ ಯಕ್ಷಗಾನ ಅಂತ ಹೇಳ್ತೀವಿ, ಹಾಗಿರ್ಬಾರ್ದು. ಹೆಣ್ಮಕ್ಳು ಅಂದ್ರೆ ಸುಕೋಮಲವಾಗಿರ್ಬೇಕು, ಧ್ವನಿ ಕೋಮಲವಾಗಿರ್ಬೇಕು ಅನ್ನುವ ಎಲ್ಲ ಭ್ರಮೆನ್ ಕಳಚಿಟ್ಟು ನೀವು ಹೆಣ್ಮಕ್ಳು ಗಂಡು ಮಕ್ಳಿಗೆ ಸರಿಸಮಾನವಾಗಿ ಧ್ವನಿ ಕೊಡಬಾರರು ಅನ್ನೋದಕ್ಕೆ ತಯಾರಾಗಬೇಕು ಅಂತ ಕೂರಿಸ್ಕೊಂಡು ನಮ್ಮನ್ನ ಧ್ವನಿ ಕಿರ್ಚಿ ನೀವು ಅಂತ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಸೊ ಆ ತರದ ಅಭ್ಯಾಸ ಇವತ್ತು ಎಷ್ಟು ಗಂಟೆ ಬೇಕಾದ್ರೂ ಮಾತಾಡಬಲ್ಲೆ ಅನ್ನೋಂಥದ್ದೊಂದು ಆ ಧ್ವನಿಯ ಮೇಲಿನ ಹಿಡಿತವನ್ನು ಕೊಟ್ಟಿದೆ. ಜೊತೆಗೆ ಭಾಷಾ ಶುದ್ಧತೆ ಓದು. ನಾನು ಎಸ್.ಎಲ್. ಭೈರಪ್ಪನವರ ಪುಸ್ತಕಗಳ ಬಹಳ ದೊಡ್ಡ ಅಭಿಮಾನಿ, ಅವರ ಬರವಣಿಗೆ ಅಭಿಮಾನಿ, ರವಿ ಬೆಳಗೆರೆ ಅವರ ಬರವಣಿಗೆ ಅಭಿಮಾನಿಯಾಗಿದ್ದೆ. ಸೊ ಕಾಲೇಜ್ ದಿನಗಳಿಂದಲೂ ಓದೋದು ಒಂದು
ಬಹಳ ಅದನ್ನೊಂದು ಚಟ ಅಂತ ಹೇಳ್ಬೋದು. ನೀವ್ ಏನೊಂದು ಪುಸ್ತಕ ಅದೊಂದೇನೋ ತಿಂಡಿ ಕಟ್ಕೊಟ್ರೆ ಆ ತಿಂಡಿ ತಗೊಂಬಂದ್ರೆ ಆ ತಿಂಡಿ ತಿಂದು ಆ ಪೇಪರ್ನ ಓದ್ದೆ ನಾನು ಡಸ್ಟ್ಬಿನ್ಗೆ ಹಾಕಲ್ಲ. ನಂಗೆ ಅದೊಂದು ಅಭ್ಯಾಸ, ಅದು ಡಿಫಾಲ್ಟ್ ಬಂದ್ಬಿಟ್ಟಿದೆ, ಅದನ್ನ ತಪ್ಸೋದಕ್ಕಾಗೋದಿಲ್ಲ. ಆ ತರದೊಂದು ಆ ಪ್ರಯತ್ನ ಏನಿದೆ ಅದು ಇವತ್ತು ಸಹಾಯ ಆಗ್ತಾ ಇದೆ ಅಂತ. ಎಸ್ ಮ್ಯಾಮ್, ಈಗ ನಿಮ್ಮ ಬದುಕಲ್ಲಿ ಒಂದು ಇನ್ಸಿಡೆಂಟ್, ಕಹಿ ಘಟನೆ ಆಗತ್ತೆ, ಅಲ್ಲಿಂದ ನೇರವಾಗಿ ನೀವು ಬಿಗ್ ಬಾಸ್ ಬರ್ತೀರಾ. ಬಿಗ್ ಬಾಸ್ ಇಂದ ನಿಮಗೆ ಒಂದು ಹಂತದ ಪ್ರಚಾರ ಮತ್ತು ಒಂದು ಲೆವೆಲ್ಗೆ ಈಗ ನೀವು ಪಬ್ಲಿಕ್ ನಲ್ಲಿ ಬಂದ್ರು ಅಥವಾ ವೈಯಕ್ತಿಕವಾಗಿ ನೀವು ನೋಡಕ್ ಹೋದ್ರು ಒಂದು ಹಂತದಲ್ಲಿ ಇದ್ದೀರಾ. ಇನ್ನು ಮುಂದೆ ಅಂದ್ರೆ ನಾವು ಇಷ್ಟು ದಿವಸ ಚೈತ್ರಾ ಕುಂದಾಪುರ ಅವ್ರನ್ನ ವಾಗ್ಮಿ, ಹಿಂದುತ್ವದ ಕಾರ್ಯಕ್ರಮಗಳು, ಹಿಂದುತ್ವದ ವಿಚಾರದಲ್ಲಿ ಧ್ವನಿ ಎತ್ತುತ್ತಾರೆ, ಈ ರೀತಿಯಾದಂತಹ ಒಂದು ನಿಮ್ದು ಅಸ್ತಿತ್ವ ಇತ್ತು. ಇದರ ಹೊರತು ವಾಟ್ ಈಸ್ ಚೈತ್ರಾ ಕುಂದಾಪುರ, ಅವರ ಐಡೆಂಟಿಟಿ ಏನು ಮತ್ತು ಮುಂದೆ ಯಾವ ರೀತಿ ಹೋಗ್ಬೇಕು? ಈ ಆದಂತದ್ದೆಲ್ಲದ ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಕಾನೂನು ನೋಡ್ಕೊಳ್ಳುತ್ತೆ. ಅದರ ಹೊರತು ಇನ್ನು ಮುಂದೆ ನಾನು ಏನು ಮಾಡ್ಬೇಕು ಅಂತಿದ್ದೀನಿ ಅಂತ ನಿಮ್ಮ ವಿಚಾರಗಳು? ನಾನ್ ಬದುಕಲು ತುಂಬಾ ಯೋಜನೆಗಳನ್ನ ಹಾಕೊಂಡು ಬಂದ ಹುಡುಗಿ ಅಲ್ವೇ ಅಲ್ಲ. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆಯಿಂದಿರ್ಲಿ ಅನ್ನೋದನ್ನ ನಂಬ್ಕೊಂಡು ಹೋದವಳು. ಡೆಸ್ಟಿನಿ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ. ಪತ್ರಕರ್ತೆ ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದವಳು. ಪತ್ರಿಕೋದ್ಯಮವನ್ನು ಬಿಟ್ಟು ನಾನು ಈ ಹೋರಾಟದ ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋ ಕಲ್ಪನೆ ಕೂಡ ನನಗೆ ಇರಲಿಲ್ಲ. ಭಗವಂತ ಯಾವುದೋ ಒಂದು ಶಕ್ತಿ ಎಳ್ಕೊಂಡು ನನ್ನ ಇಲ್ಲಿಗೆ ಬಂತು. ಅನಿರೀಕ್ಷಿತವಾಗಿ ಆ ಕ್ಷೇತ್ರಕ್ಕೆ ಬರ್ತೀನಿ. ಅಲ್ಲಿಂದ ಆಚೆಗೆ ಒಂದಷ್ಟು ಏರಿಳಿತಗಳನ್ನು ನೋಡ್ತೀನಿ, ಏಟುಗಳನ್ನು ತಿಂತೀನಿ, ಮತ್ತೆ ಬೀಳ್ತೀನಿ, ಮತ್ತೆ ಹೇಳ್ತೀನಿ. ಈ ತರದ ಏರಿಳಿತಗಳನ್ನು ಕಂಡ ಆಚೆಗೂ ಕೂಡ ಭಗವಂತ ಮತ್ತೆ ಅಲ್ಲೆಲ್ಲಿಂದನೋ ಕರ್ಕೊಂಡ್ಬಂದು ಬಿಗ್ ಬಾಸ್ ಅನ್ನೋ ಪ್ರಪಂಚಕ್ಕೆ ಕರ್ಕೊಂಡ್ಬಂದು ನಿಲ್ಸಿದ್ದಾನೆ. ಸೊ ನನಗಿಂತ ಚೆನ್ನಾಗಿ ನನ್ನ ಬದುಕನ್ನ ಅವನು ಪ್ಲಾನ್ ಮಾಡಿದಾನೆ ಅಂತ ನಾನು ಯಾವಾಗ್ಲೂ ನಂಬ್ತೀನಿ. ಹಾಗಾಗಿ ಎದುರಿಗೆ ಸದ್ಯಕ್ಕಂತೂ ಏನು ಇಷ್ಟು ದಿನ ಏನ್ ಕೆಲಸ ಮಾಡ್ತಿದ್ದೆ ಅದನ್ನ ಇನ್ನಷ್ಟು ವೇಗವಾಗಿ ಕ್ಷಿಪ್ರಗತಿಯಲ್ಲಿ ಮಾಡುವಂತ ಯೋಚನೆ ಇದೆ. ಈಗ ತಲುಪುವ ಹಾದಿ ಕೂಡ ಬಹಳ ಸುಲಭ ಆಗಿದೆ ಮತ್ತು ಬಹಳ ದೊಡ್ಡ ವರ್ಗಕ್ಕೆ ತಲುಪ್ತಾ ಇದ್ದೀನಿ. ಅದನ್ನ ನಾನು ಅಂದುಕೊಂಡಿರುವ ಕೆಲಸಗಳು ಇನ್ನಷ್ಟು ವೇಗವಾಗಿ ಆಗುತ್ತೆ ಅನ್ನೋ ಭರವಸೆ ಇದೆ. ಇದ್ರ ಜೊತೆಗೆ LLB ಮಾಡ್ಬೇಕು ಅನ್ನೋ ಯೋಚನೆ ಇದೆ. ತುಂಬಾ ಜನಕ್ಕೆ, ಬಹಳ ಜನ ಕಾನೂನಿನ ಅರಿವಿಲ್ಲದೆ ಇರೋ ಕಾರಣಕ್ಕೆ ಒಂದಷ್ಟು ಪ್ರಭಾವಿಗಳ ಕೈಗೆ ಸಿಕ್ಕಾಕಿ ಬಹಳ ಮಂದಿ ನಿರಪರಾಧಿಗಳು ಒದ್ದಾಡ್ತಾ ಇರೋದನ್ನ ನಾನು ನೋಡಿದ್ದೇನೆ. ಸೊ ಅವರೆಲ್ಲರಿಗೂ ಕಾನೂನಿನ ಸರಿಯಾದ ಮಾಹಿತಿ ಸಿಕ್ಕಿದ್ರೆ ಬಹುಶಃ ಒಂದಷ್ಟು ಮಂದಿ ನಿರಪರಾಧಿಗಳಿಗೆ ಬೇಗ ಏನು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಬಹುದು ಅನ್ನೋ ಕಾರಣಕ್ಕೆ ಯೋಚನೆ. ಮತ್ತೆ ನನಗೆ ನನ್ನ ಸಂಕಷ್ಟದಲ್ಲಿ ಬಹಳ ಮಂದಿ ವಕೀಲರ ತಂಡ ನಿಂತಿದೆ. ಇಡೀ ಕರ್ನಾಟಕದ ಬಹಳ ಜಿಲ್ಲೆಗಳಲ್ಲಿ ವಕೀಲರ ತಂಡ ನನಗೋಸ್ಕರ ಯಾವುದೇ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಯಾರಿಂದ ನಾನು ಸಹಾಯ ತಗೊಂಡಿದ್ದೇನೆ ಅಂತ ಆದ್ರೆ ನಾನು ಸಮಾಜಕ್ಕೆ ಅದನ್ನು ವಾಪಸ್ ಕೊಡ್ಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಮಾಡ್ಬೇಕು ಅನ್ನೋ ಯೋಚನೆ ಇದೆ. ಗೊತ್ತಿಲ್ಲ ಇನ್ ಸಮಯ ಹೇಗೆ ಸೆಟ್ ಆಗುತ್ತೆ ಅಂತ, ಆದ್ರೆ ಅದನ್ನ ಖಂಡಿತ ಮಾಡ್ಬೇಕು ಅನ್ನುವಂತಹ ಕನಸಂತೂ ಇದೆ. ಖಂಡಿತ ಅದನ್ನ ಮಾಡ್ಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರ ಸದ್ಯಕ್ಕಂತೂ ಖಂಡಿತ ಇದೆ. ಇದರಿಂದ ಆಚೆಗೆ ಮುಂದೆ ದೊಡ್ಡ ದೊಡ್ಡ ಯೋಜನೆ ಹಾಕೊಂಡಿಲ್ಲ. ಭಗವಂತ ನನಗೋಸ್ಕರ ದೊಡ್ಡ ಪ್ಲಾನ್ ಅನ್ನ ಇಟ್ಟಿದ್ದಾನೆ ಅಂತ ನಂಬ್ತೇನೆ ನಾನು. ಗುಡ್ ಮ್ಯಾಮ್, ಅಂದ್ರೆ ಇದಾಗ್ಲಿ ಆದಷ್ಟು ಬೇಗ ಅಂತ ನಾವು ಆಶಿಸ್ತೀವಿ ಕೂಡ. ಮತ್ತು ಇನ್ನು ನಾ ಹೇಳ್ತಿದ್ದಂಗೆ ನೀವು ನಾನ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿದ್ರು ಕೂಡ ಅಂದ್ರೆ ಒಂದಷ್ಟು ಜನಗಳಿಗೆ ನೀವು ಬಹಳ ಇಷ್ಟ ಆಗಿದ್ರಿ. ಅಂದ್ರೆ ಚೈತ್ರ ಅವರು ಆಡ್ತಾ ಇರುವಂತಹ ರೀತಿ, ಅವರು ತಗೊಳ್ಳುವಂತಹ ನಿಲುವುಗಳು, ನಿರ್ಧಾರಗಳು ಕೂಡ ಸರಿಯಾಗಿದೆ ಅನ್ನುವಂತಹ ರೀತಿ ನೀವು ಜನಮನಗಳನ್ನ ತಲುಪಿದ್ರಿ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಮುಂದ್ ಬರಕ್ ಬಿಡಬಾರ್ದು ಅನ್ನುವಂತಹ ರೀತಿ ವೈಯಕ್ತಿಕವಾದಂತಹ ಟಾರ್ಗೆಟ್ ಕೂಡ ಆಯ್ತು ಅನ್ನುವಂಥದ್ದು ವೀಕ್ಷಕರ ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ವೀಕೆಂಡ್ ಎಪಿಸೋಡ್ ನಲ್ಲೇ ನೀವು ನಿಮ್ಮ ವಿಚಾರವನ್ನ ಹೊರ ಹಾಕದೇ ಇರುವ ರೀತಿ ನಿಮ್ಮನ್ನ ತಡೀತಾರೆ, ಏನೋ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಆ ವಿಚಾರವಾಗಿ ಹೇಳೋದಾದ್ರೆ ನೀವು? ಅದೇ, ನನಗೆ ಹೊರಗಡೆ ಜನ ಬಂದು ಇದನ್ನ ಹೇಳಿದಾಗ ಅವ್ರು ಆ ರೀತಿ ಗಮನಿಸಿದ್ದಾರೆ ಅನ್ನೋದು ನನಗೂ ಅನ್ಸಿತ್ತು. ಎಲ್ಲೋ ಒಂದ್ ಕಡೆ ಅದೇ ನಾನು ಅಲ್ಲಿದ್ದಾಗ ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗಿ ಇರ್ಬೇಕಾಗತ್ತೆ. ಅದ್ ನನ್ ಕರ್ತವ್ಯ ಕೂಡ. ಆ ಮನೆಯ ಅನ್ನ ತಿಂತಿದ್ದೇನೆ ಅಂತ ಆದ್ರೆ ಸೊ ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗ್ಬೇಕಾಗಿರೋದು ನನ್ನ ಕರ್ತವ್ಯ. ಉಳಿದಾಗೆ ಮನೆಯ ಸಹಸ್ಪರ್ಧಿಗಳು ಮಾಡ್ತಾ ಇದ್ದಿದ್ದು ಅವೆಲ್ಲವೂ ಕೂಡ ಅವ್ರವ್ರ ಆಟ ಅಂತ ನಾನು ಭಾವಿಸ್ತೇನೆ. ಮತ್ತೆ ನಾನು ಅದೇ 75 ಕ್ಯಾಮರಾಗಳಿಗೆ ಎಷ್ಟು ಕಾಣ್ತವೋ ಕೋಟ್ಯಾಂತರ ಕಣ್ಣುಗಳದಕ್ಕಿಂತ ದೊಡ್ಡದನ್ನ ಕಾಣ್ತವೆ ಅನ್ನೋದನ್ನ ನಾನು ನಂಬ್ತೇನೆ. ಕ್ಯಾಮ್ರಾ ಜೀವ ಇರೋದಿಲ್ಲ, ಭಾವನೆಗಳಿರೋದಿಲ್ಲ. ಅದೇನಿರುತ್ತೆ ಅದನ್ನ ಮಾತ್ರ ತೋರಿಸುತ್ತೆ. ಆದ್ರೆ ಜೀವ, ಭಾವನೆ, ಯೋಚನೆಗಳಿರುವ ಮನುಷ್ಯರ ಕಣ್ಣುಗಳು ಅದರಿಂದ ಆಚೆಗಿರೋದನ್ನ ಏನನ್ನೋ ಯೋಚನೆ ಮಾಡ್ತವೆ ಅನ್ನೋದಾದ್ರೆ ಅದನ್ನ ದೈವಿ ಶಕ್ತಿಯ ಪ್ರಭಾವ ಅಂತ ನಂಬ್ತೀನಿ. ಎಲ್ಲ ಒಂದ್ ಕಡೆ ನಾವು ನಂಬುವ ಶಕ್ತಿಗಳು ನಮಗಂತದ್ದೊಂದು ಯೋಚನೆಗಳನ್ನು ಕೊಟ್ಟಾಗ ನಮ್ಮ ಬೆನ್ನಿಗೆ ಯಾರು ನಿಂತಾಗ ಅದನ್ನ ಖುಷಿ ಆಗುತ್ತೆ. ಅದರಿಂದ ಆಚೆಗೆ ಅವರವರ ವೈಯಕ್ತಿಕ ವಿಚಾರಗಳು ಅಂತ ನಾನು ಅನ್ಕೊಂತೀನಿ. ನನಗೆ ಈಗ ಹೊರಗಡೆ ಬಂದ್ಮೇಲೆ ನನ್ಗೆ ಅನ್ಸೋದಕ್ಕೆ ಶುರುವಾಗಿದ್ದು, ಜನ ಹೀಗೂ ನೋಡ್ತಿದ್ರ, ಈ ರೀತಿ ದೃಷ್ಟಿಕೋನದಲ್ಲೂ ಜನ ಕಾಣಿಸ್ತಿತ್ತ ಅನ್ನೋದು ನಂಗೆ ಅನ್ಸಿದ್ದು. ನಾನು ಎಲ್ಲವನ್ನ ಬಂದಾಗೆ ಸ್ವೀಕಾರ ಮಾಡೋದಕ್ಕೆ ತಯಾರಿರೋಳು. ನಾನು ಅದನ್ನ ಹೇಳ್ತೀನಿ, ಅತಿ ಹೆಚ್ಚು ಉಳಿಪೆಟ್ಟುಗಳು ಬಿದ್ದ ಕಲ್ಲು ಮಾತ್ರ ಮೂರ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂರ್ತಿಗೆ ಮಾತ್ರ ಜನ ಕೈ ಮುಗಿತಾರೆ ಅಂತ. ಆ ಕೈ ಮುಗಿಸ್ಕೊಡ್ಬೇಕು ಅಂತ ಆದ್ರೆ ಆ ಉಳಿಪೆಟ್ಟುಗಳನ್ನ ತಗೊಳ್ಬೇಕು ಅನ್ನೋದನ್ನ ನಾನು ನಂಬ್ತೀನಿ. ಅದನ್ನ ನಾನು ಆ ಉಳಿಪೆಟ್ಟುಗಳನ್ನ ಸಹಿಸ್ಕೊಳ್ಳುವ ಶಕ್ತಿ ನನಗಿದ್ದ ಕಾರಣಕ್ಕೆ ಜಾಸ್ತಿ ಪೆಟ್ಟು ಬಿತ್ತು ಅನ್ಸುತ್ತೆ.
ನಿಮ್ಮನ್ನ ಇನ್ನೂ ಗಟ್ಟಿ ಮಾಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ. ಬಂದ ಮೇಲೆಲ್ಲ ಎಪಿಸೋಡ್ಸ್ ನೋಡಿದ್ರ ಮ್ಯಾಮ್? ಯಾವ್ದು ನೋಡಿಲ್ಲ. ಒಂದೆರಡು ವಿಡಿಯೋಸ್ ಯಾವ್ದೋ ಒಂದೆರಡು ವಿಡಿಯೋ ನೋಡಿದೀನಿ ಬಿಟ್ರೆ ಇನ್ನು ಪೂರ್ತಿ ನೋಡಲ್ಲ. ನಿಮ್ಮ ದುರ್ಗಾದೇವಿ ಅವತಾರದಲ್ಲೆಲ್ಲ ತೋರ್ಸ್ಯಾರ, ನಿಮ್ಮ ಆರಾಧ್ಯ ದೇವತೆ ಬೇರೆ, ನಿಮ್ಮ ಅವತಾರದಲ್ಲಿ ಕೂಡ ಅದೊಂದು ಟ್ರೋಲ್ ನೋಡಿದ್ದೆ. ಅದ್ ಬಿಟ್ಟು ಬೇರೆ ಯಾವ್ದು ಇನ್ನ ಪೂರ್ತಿಯಾಗಿ ಯಾವ್ದು ನೋಡೋದಕ್ಕಾಗಿಲ್ಲ. 2-3 ನೋಡಿದೀನಿ ಅಷ್ಟೇ. ಇನ್ನ ಸಮಯ ಸಿಕ್ಕಿಲ್ಲ. ಬಹುಶಃ ನಾನು ಪೂರ್ತಿ ಎಪಿಸೋಡ್ ನೋಡ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾವೇ ಇದ್ದಿದ್ದಲ್ವಾ, ನೋಡಿದ್ರೆ ಇನ್ನೆಲ್ಲ ಮೈಂಡ್ ಡಿಸ್ಟರ್ಬ್ ಆಗುತ್ತೋ ಅನ್ನೋ ಯೋಚನೆಗಳು ಇದೆ ನನಗೆ. ಸಮಯ ಸಿಕ್ಕರೆ ಖಂಡಿತ ನೋಡ್ತೀನಿ. ಅಲ್ಲ, ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈಗ ನಮಗ್ ಕಾಣಿಸುವಂಥದ್ದು ಎಲ್ಲವೂ ಸತ್ಯ ಅಲ್ಲ ಬಿಗ್ ಬಾಸ್ ವಿಚಾರದಲ್ಲಿ ಅನ್ನೋದಕ್ಕೆ ನಿಮ್ಮ ಸಹಮತ ಇದೆಯಾ? ನಾನು ಹಾಗೆ ಹೇಳೋದಿಲ್ಲ. ಅಂದ್ರೆ ನೋಡಿ, 24 ಗಂಟೆಯಲ್ಲಿ ಅಲ್ಲಿ 75 ಕ್ಯಾಮೆರಾಗಳಿದೆ. ಸೊ ನಿಮಗೆ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಕಮ್ಮಿ ಅಂದ್ರೂ 80ರಿಂದ 100 ಗಂಟೆಯ ಕಂಟೆಂಟ್ ಇರುತ್ತೆ. ಯಾಕಂದ್ರೆ ಒಬ್ಬರೆಲ್ಲೋ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡಿರ್ತಾರೆ, ಇನ್ಯಾರು ಜಿಮ್ ಅಲ್ಲಿ ಇರ್ತಾರೆ, ಇನ್ಯಾರು ಕಿಚನ್ ಏರಿಯಾದಲ್ಲಿ ಇರ್ತಾರೆ, ಬೆಡ್ರೂಮ್ ಅಲ್ಲಿ ಇರ್ತಾರೆ, ಬೌಡರ್ ರೂಮ್ ಅಲ್ಲಿ ಇರ್ತಾರೆ, ಹಾಲ್ ಅಲ್ಲಿ ಇರ್ತಾರೆ. ಇಷ್ಟು ಕ್ಯಾಮರಾಗಳಲ್ಲಿ ಬೇರೆ ಬೇರೆ ಕಂಟೆಂಟ್ ಗಳು ಇರ್ಬೇಕಾದ್ರೆ ಅದ್ರಲ್ಲಿ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮಗೆ ಐಡಿಯಾವೇ ಇರೋದಿಲ್ಲ. ಈಗ ತುಂಬಾ ವಿಚಾರಗಳು ನನಗೆ ಗೊತ್ತಿಲ್ಲ. ಈಗ ಟ್ರೋಲ್ ಆಗಿರೋದು, ನಾನು ಜಗದೀಶ್ ಸರ್ ನೋಡಿರೋದು, ಅದೆಲ್ಲ ಟ್ರೋಲ್ ಆಗಿರೋದು ನಂಗೆ ಗೊತ್ತೇ ಇಲ್ಲ. ಅದೆಲ್ಲ ಹಾಕಿರ್ತಾರೆ ಅಂತಲೇ ಗೊತ್ತಿರೋದಿಲ್ಲ. ಸೊ 24 ಗಂಟೆಲಿ ನಿಮ್ಗೆ ಕನಿಷ್ಠ ಅಂದ್ರೆ ಒಂದು 80 ಗಂಟೆಯ ಕಂಟೆಂಟ್ ಇರುತ್ತೆ. ಅದ್ರಲ್ಲಿ ನೀವು 1.5 ಗಂಟೆಯ ಕಂಟೆಂಟ್ ಮಾತ್ರ ನೋಡಿರ್ತೀರಿ. ಹಾಗಾಗಿ ಯಾವ್ದು ಎಷ್ಟು ಮಟ್ಟಿಗೆ ನೀವು ಅದನ್ನ ಹೇಗೆ ತಗೊಳ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಿ. ಈಗ ನಾವಲ್ಲಿ ನಾಮಿನೇಷನ್ ಮಾಡೋದು ಕಿತ್ತಾಡ್ಕೊಂಡಿರ್ತೀವಿ, ಹೊಡೆದಾಡ್ಕೊಂಡು ಬೈದಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಸೆಕೆಂಡ್ ಬೆಳಗ್ಗೆ ಇದ್ರೆ ಅವ್ರದೇ ಮುಖ ನೋಡ್ಬೇಕು ನಾವು, ಮತ್ತೆ ಚೆನ್ನಾಗಿರ್ತೀವಿ. ಜನಕ್ಕೆ ನೋಡುವಾಗ ಏನಪ್ಪ ಇವ್ರು ಮುಂಚಿನ ಕಿತ್ತಾಡಿದಾರೆ, ಇಲ್ಲಿ ಬಂದ್ರೆ ಚೆನ್ನಾಗಿದ್ದಾರೆ, ಇವರೆಲ್ಲ ನಾಟಕ ಮಾಡ್ತಿದಾರೆ ಅಂತ ಅನ್ನಿಸ್ಬಹುದು. ಬಟ್ ನಮಗ್ ಬೇರೆ ವಿಧಿ ಇಲ್ಲ, ಮಾತಾಡ್ಲೇಬೇಕು. ಅವ್ರ ಹತ್ರನೇ ಮಾತಾಡ್ಬೇಕು. ಹೊರಗಡೆ ಅವ್ರು ಯಾರು ಇಲ್ಲ ನಮ್ಗೆ. ಬೆಳಗ್ಗೆ ಇದ್ರೆ ಅವ್ರ ಹತ್ರ ಮಾತಾಡ್ಬೇಕು, ಅವ್ರ ಜೊತೆನೆ ಟೀಮ್ ಆಗ್ತೀವಿ, ಅವ್ರ ಜೊತೆ ಕುತ್ಕೊಂಡು ಆಟ ಆಡ್ಬೇಕು, ಆಟ ಗೆದ್ದಕ್ ಮತ್ತೆ ಅವ್ರ ಜೊತೆನೆ ಸಂಭ್ರಮಾಚರಣೆ ಮಾಡ್ಬೇಕು. ಈಗಿರುವಾಗ ಹೇಗ್ ಜಡ್ಜ್ ಮಾಡೋದು? ನಮಗಂತೂ ಜಡ್ಜ್ ಮಾಡೋಕ್ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಕೂತ್ಕೊಂಡು ನಾವು ಏನು ಮಾತಾಡ್ತಿರ್ತೀವಿ, ನಮ್ ಬಗ್ಗೆ ಇನ್ಯಾರು ಇನ್ನೆಲ್ಲ ಮಾತಾಡ್ತಿರ್ತಾರೆ, ಅದು ನಿಮಗ್ ಗೊತ್ತಾಗಿರುತ್ತೆ, ಆ ಟೆಲಿಕಾಸ್ಟ್ ಆಗಿರುತ್ತೆ. ಹಾಗಿರ್ಬೇಕು ನಮಗ ಅವರು ಏನ್ ಮಾತಾಡಿರ್ತಾರೆ ಗೊತ್ತಿರೋದಿಲ್ಲ. ಅಂಡ್ ನಾನು ಅದನ್ನ ಬಹುಶಃ ನಾನು ಪೂರ್ತಿ ಎಪಿಸೋಡ್ ಗಳನ್ನ ನೋಡಿದ್ಮೇಲೆ ನಂಗೆ ಅದು ಅಂದಾಜ್ ಬರ್ಬಹುದು. ಅಲ್ಲ, ಎಲ್ಲೋ ಒಂದ್ ಕಡೆ ಒಂದಷ್ಟು ದಿನಗಳವರೆಗೂ ಚೈತ್ರ ಅವ್ರು ಬಹಳ ಖುಷಿಯಾಗಿ ಚೆನ್ನಾಗಿ ಆಡ್ತಾ ಇದ್ರು. ಅದಾದ್ಮೇಲಿಂದ ಅವರ ಶಿಷ್ಯ ರಜತ್ ಕಿಶನ್ ಅವ್ರು ಬಂದ್ಮೇಲೆ ತುಂಬಾ ಕಿರಿಕಿರಿ ಆಯ್ತು ಅಥವಾ ಖುಷಿ ಆಯ್ತು ಗೊತ್ತಾಗ್ಲಿಲ್ಲ ಅಂತ ವೀಕ್ಷಕರಿಗೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಬಂದ ನಂತರದಲ್ಲಿ ನೀವು ಬಾಸ್ ಆದ್ಮೇಲೆ ಹೇಳಿ. ಅದೇ, ನಾನು ತುಂಬಾ ಕಿರಿಕಿರಿ ಮಾಡಿರೋಂತ ವ್ಯಕ್ತಿ. ನನಗ್ ಗೊತ್ತಿಲ್ಲ, ನನಗೆ ಎಲ್ರು ಕೇಳಿದ ಪ್ರಶ್ನೆ ಅದನ್ನೇ, ಅವ್ರು ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ರು ಅಂತ. ಬಟ್ ಅವ್ರ ಮಾತ್ರ ಹೊರಗಡೆ ನಾನು ಅವ್ರ ಬೆನ್ ಬಿದ್ದಿದ್ದೀನಿ ಅಂತ ಅಂತಿದ್ರು. ಬಟ್ ಎಲ್ಲರಿಗೂ ಗೊತ್ತಾಗ್ತಿತ್ತು ಅವ್ರು ನಂಗೆ ಎಷ್ಟು ಟಾರ್ಚರ್ ಮಾಡ್ತಿದ್ರು ಅಂತ. ಗೊತ್ತಿಲ್ಲ, ಅಂದ್ರೆ ವ್ಯಕ್ತಿ ವೈಯಕ್ತಿಕವಾಗಿ ಏನು ಕೆಟ್ಟ ಮನುಷ್ಯ ಅಲ್ವಲ್ಲ, ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ನೇರವಾಗಿ ಎಲ್ಲವನ್ನ ಮಾತಾಡುವಂತ ವ್ಯಕ್ತಿ. ಆದ್ರೆ ಅದೇ ಅವ್ರಿಗೆ ನನ್ನನ್ ಕಾಲು ಎಳೆಯೋದು ಅಂದ್ರೆ ಬಹಳ ಇಷ್ಟ ಆಗ್ತಿತ್ತು ಅನ್ಸುತ್ತೆ. ನೀವು ಪ್ರತಿ ಎಪಿಸೋಡ್ ನಲ್ಲಿ, ಪ್ರತಿ ಪ್ರೋಮೋನಲ್ಲಿ ನೀವೇ ಇರ್ತಿದ್ರಿ. ನಿಮ್ ಜೊತೆ ಗುರುತಿಸ್ಕೊಂಡ್ರೆ ರಜತ್ ಅವ್ರು ಚೆನ್ನಾಗಿ ಆಡ್ತಿದ್ವಿ ಅಂತ ತೋರಿಸ್ಕೊಳ್ಬಹುದೇನೋ ಉದ್ದೇಶ. ಬಿಕಾಸ್ ನಾವು ಅವ್ರು ಬಂದ ನಂತರದಲ್ಲಿ ನೋಡಿದಾಗ ಅಲ್ಲಿ ತನಕ ಅದೇ ಆನೆಸ್ಟ್ ಆಗಿ ಹೇಳ್ತಾ ಇದ್ವಿ, ನೀವು ಕೂತಿದ್ದೀರಾ ಅಂತಲ್ಲ, ಪ್ರತಿ ಎಪಿಸೋಡ್ ಏನೋ ಒಂದ್ ಇರ್ತಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ನಿಮ್ ಆಟ ಇತ್ತು. ಸೊ ಬಹುಶಃ 2 ಆಡಪ್ಪ ಆಗಿರ್ಬೋದು, ಬಾಸ್ ಮತ್ತು ಶಿಷ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ನೀವೀಗ ಹೇಳದ್ಮೇಲೆ ಗೊತ್ತಾಗುತ್ತೆ. ವೀಕ್ಷಕರ ದೃಷ್ಟಿಕೋನದಲ್ಲಿ ಅದು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲಲ್ಲ. ಈ ತರ ಸುಮಾರು ಜನ ನನಗೆ ಹೇಳಿದ್ದಾರೆ. ಅಂದ್ರೆ 50 ದಿನ ಆಟ ನೋಡ್ಕೊಂಡು ಹೋಗಿರೋರು ಯಾಕೆ ನಿಮ್ಗೇನೆ ಇಷ್ಟು ಮಾಡ್ತಿದ್ರು ಅಂತಂದ್ರೆ ಬಹುಶಃ ಆ ಕಾರಣ ಇರಬಹುದು, ಅದು ಅವ್ರ ಆಟದ ಸ್ಟ್ರಾಟಜಿ ಆಗಿರ್ಬೋದು ಅಂತ ಕೂಡ ಹೇಳಿರೋದಿದೆ. ಬಹುಶಃ ನಾನ್ ಪೂರ್ತಿ ಎಪಿಸೋಡ್ ನೋಡಿದಾಗ ಅದು ನಿಜಾನ ಸತ್ಯ ಅಂತ ನನಗೂ ಅಂದಾಜ್ ಆಗ್ಬಹುದು ಅನ್ಸುತ್ತೆ. ಬಟ್ ಜನ ಅದನ್ನ ತಗೊಂಡಿರೋ ರೀತಿ ನನ್ಗೆ ಖುಷಿ ಇದೆ. ನನಗೆ ಒಳಗಡೆ ಕಿರಿಕಿರಿ ಆಗ್ತಿತ್ತು, ನಿಜವಾಗ್ಲೂ ಗಂಭೀರವಾಗಿ ಜಗಳ ಮಾಡ್ತಿದ್ವಿ ನಾವು. ಅದನ್ನ ಹೊರಗಡೆ ಅವ್ರಿಗೆ ತಮಾಷೆ ಅಂತ ಕಾಣಿಸ್ತಿತ್ತು, ಅದು ನಿಜವಾಗ್ಲೂ ಕೋಪ ಬರೋದು. ನಂಗೆ ನಿಜವಾಗ್ಲೂ ಜಗಳ ಆಡ್ತಿದ್ದೆ ನಾನು. ನನಗೆ ಯಾರ ಜೊತೆ ವೈಬ್ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ರಜತ್ ಜೊತೆ ಮಾತ್ರ. ನಾನು ಎಲ್ಲರ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ. ಇವ್ರ ತ್ರಿವಿಕ್ರಮಣ್ಣನ ಜೊತೆ, ಶಿಶಿರಣ್ಣನ ಜೊತೆ, ಎಲ್ಲ ನಿಮಗೆ ಒಂದಷ್ಟು ಸ್ಪರ್ಧಿಗಳ ಜೊತೆ ಭಾವನಾತ್ಮಕವಾದಂತಹ ಸಂಬಂಧ ಶಿಶಿರ್ ಮತ್ತು ತ್ರಿವಿಕ್ರಮ. ಆದ್ರೆ ನಾನ್ ಯಾರ ಜೊತೆಗಾದ್ರೂ ಭಾವನಾತ್ಮಕವಾಗಿ ನಾನು ಕನೆಕ್ಟ್ ಆಗಿಲ್ಲ ಅಂದ್ರೆ ರಜಲ್ ಜೊತೆ ಮಾತ್ರ. ಬೇರೆ ಎಲ್ಲರ ಜೊತೆಗೂ ಒಂದ್ ಕನೆಕ್ಷನ್ ಇತ್ತು ನನ್ಗೆ. ಒಂದಲ್ಲ ಒಂದ್ ಎಮೋಷನಲ್ ಮೂಮೆಂಟ್ ಗಳಿತ್ತು ನನ್ಗೆ. ಈಗ ಹನುಮಂತಣ್ಣನ ಜೊತೆಗೋ, ಈಗ ಆಟ ಆಡುವಾಗ ನನಗೂ ಗಾಯ ಆಗುತ್ತೆ, ಅವ್ರಿಗೂ ಗಾಯ ಆಗುತ್ತೆ, ಅವಾಗ ಯಾವ್ದೋ ಒಂದ್ ಮೂಮೆಂಟ್ ಬರುತ್ತೆ. ಧನರಾಜಣ್ಣ ಊರಿನವರು, ಊರಿನ ಕಡೆಯವರು ಅನ್ನೋದೊಂದು ಎಮೋಷನಲ್ ಇದಿರುತ್ತೆ. ಎಲ್ಲರ ಜೊತೆಗೆ ಒಂದೊಂದೊಂದೊಂದು ಎಮೋಷನಲ್ ಮೂಮೆಂಟ್ಸ್ ಇದೆ ನಂದು. ಆದ್ರೆ ಒಂದ್ ಸಲನು ಭಾವನಾತ್ಮಕವಾಗಿ ಅಥವಾ ಒಂದ್ ವೈಬ್ ಇವ್ರು ನಮ್ಮವರು ಅನ್ನೋ ತರ ಮ್ಯಾಚ್ ಆಗದೆ ಇದ್ದಿದ್ ರಜತ್ ಜೊತೆ ಮಾತ್ರ. ಬಹಳ ಇರಿಟೇಟ್. ನಾನು ಎಷ್ಟು ಕಿತ್ತಾಡಿದೀನಿ, ಅದಕ್ಕೋಸ್ಕರ ನಾಮಿನೇಟ್ ಮಾಡಿದೀನಿ ನನ್ನ ಬಾಸ್ ಅನ್ಬೇಡಿ ಅಂತ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹತ್ರ ಹೇಳಿದ್ದೆ, ಸರ್ ಬಾಸ್ ಬಾಸ್ ಅಂತ ತಲೆ ಸರ್ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೆ. ಅಷ್ಟೆಲ್ಲ ಹೇಳಿದ್ರು ನನ್ ನೀವು ಬಾಸ್ ಅಂತ. ಇನ್ಫ್ಯಾಕ್ಟ್ ನಮಗೆ ಖುಷಿಯಾದಂತಹ ವಿಚಾರ ಅಂದ್ರೆ ನಾವೆಲ್ಲರೂ ಒಂಥರ ತುಂಬಾ ಅಭಿಮಾನದಿಂದ ನೋಡುವಂತವ್ರು ಅದರ ಸಾರಥಿ ಕಿಚ್ಚ ಸುದೀಪ್.
ಅವರು ಕೂಡ ಅಷ್ಟು ಸ್ಪರ್ಧಿಗಳ ಮಧ್ಯದಲ್ಲಿ ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂತಹ ಒಂದು ವೈಬ್ ಇತ್ತು ಆಕ್ಚುಲಿ. ಚೈತ್ರಕ್ಕ ಅಂತಾನೆ ಕರೆಯೋರು. ಇನ್ಫ್ಯಾಕ್ಟ್ ಸುದೀಪ್ ಅಷ್ಟು ದೊಡ್ಡವರು, ಅವರು ಕೂಡ ನಿಮ್ಮನ್ನ ಚೈತ್ರಕ್ಕ ಅಂತ ಕರೆಯೋರು. ಸುದೀಪ್ ಅವ್ರ ಬಗ್ಗೆ ಹೇಳೋದ? ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಅನ್ಕೊಳ್ತಿದ್ರು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ನನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ರು ಅಂತ, ಅಂದ್ರೆ ತುಂಬಾ ಬೈತಿದ್ರು ಅನ್ನೋ ತರ ಮಾತಾಡಿದ್ದೆ. ಆದ್ರೆ ಸುದೀಪ್ ಸರ್ ನನಗೆ ಅತಿ ಹೆಚ್ಚು ಕಾಲೆಡ್ದಿರೋದು, ನನಗೆ ಅತಿ ಹೆಚ್ಚು ತಮಾಷೆ ಮಾಡಿರೋದು. ರಜತ್ ಒಂದ್ಸಲ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಸರ್ ಪ್ಲೀಸ್ ನನ್ನ ಬುಜ್ಜಿ ಅಂತ ಕರೀರಿ ಸರ್, ನನ್ಗೆ ಮನೆಯಲ್ಲಿ ಬುಜ್ಜಿ ಅಂತ ಕರೀತಾರೆ, ಪ್ಲೀಸ್ ಒಂದ್ಸಲ ನಿಮ್ ಬಾಯಿಂದ ಬುಜ್ಜಿ ಅಂತ ಕರ್ಸ್ಕೋಬೇಕು ಅಂತ ಕೇಳಿದ್ದೆ. ಆಗ್ಲೂ ಸುದೀಪ್ ಸರ್ ಏನ್ ಹೇಳಿದ್ರು, ಇಲ್ಲ ನಾನ್ ಸರ್ ಮೇಡಮ್ ಅಂತ ಮಾತ್ರ ಕರಿತೀನಿ, ಬಿಟ್ ಬೇರೆ ಏನು ಕರೆಯೋದಿಲ್ಲ. ಇಷ್ಟು ವರ್ಷದಿಂದಲೂ ಹಾಗೆ ನಡ್ಸ್ಕೊಂಡ್ ಬಂದಿದ್ದೀನಿ, ಅದನ್ನ ಯಾವತ್ತೂ ಬದಲಾಯಿಸಿಲ್ಲ ಅಂತ ಬಹಳ ಕಟುವಾಗಿ ಹೇಳಿದ್ರು. ಅದ್ ಹೇಳಿದ ನೆಕ್ಸ್ಟ್ ಸೆಕೆಂಡ್ಗೆ ಚೈತ್ರಕ್ಕ ಅಂತ ತುಂಬಾ ಪ್ರೀತಿಯಿಂದ ಕರಿತಿದ್ರು. ಅದು ತುಂಬಾ ಖುಷಿ. ಮನೆಯಲ್ಲೂ ದಂಡಜಣ್ಣ ಎಲ್ಲ ಬೇರೆ ಬೇರೆ ಪ್ರತಿಸ್ಪರ್ಧಿಗಳು ಹೇಳ್ತಿದ್ರು, ನೀವು ತುಂಬಾ ಅದೃಷ್ಟವಂತರು, ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಚೈತ್ರಕ್ಕ ಅಂತ ಕರೀತಾರೆ, ನಮಗ್ ಆಸೆ ಕರಿಬೇಕು ಅಂತ, ಅವ್ರು ಕರೆಯೋದಿಲ್ಲ, ನಿಮಗ್ ನೋಡಿ ಕರೀತಾರೆ ತುಂಬಾ ಅನ್ನೋರು. ಸೊ ಅದೆಲ್ಲ ಒಂದ್ ಕಡೆ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಇನ್ನು ಮನೆಯವರೆಲ್ಲ ನಿಮಗ್ ಕಳಪೆ ಅಂತ ಕೊಟ್ಟಾಗ ನಿಮ್ ತಾಯಿಯವರು ಬಂದು ನನ್ನ ಮಗಳು ನನಗೆ ನಿಜವಾಗ್ಲೂ ಉತ್ತಮನೇ, ಯಾಕಂದ್ರೆ ನೀವು ವೈಯಕ್ತಿಕ ಜೀವನಕ್ಕೆ ಬರೋದು ಅಂತ ಆದ್ರೆ ನೀವೇ ಒಂದು ಮುಖ್ಯ ಆಧಾರ ಸ್ತಂಭವಾಗಿ ನಿಂತಿದ್ದೀರಾ ನಿಮ್ ಮನೆಗೆ, ನಿಮ್ ತಂಗಿಯವರು ಕೂಡ. ಈಗ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರೋದು ಅಂತ ಆದ್ರೆ ನಿಮ್ಮ ಮದುವೆ ಯಾವಾಗ ಮತ್ತು ಮುಂದಿನ ನಡೆ ಇಲ್ಲ ಹೇಗೆ ಅಂತ ಒಂದು ಪ್ರಶ್ನೆ. ಗೊತ್ತಿಲ್ಲ, ಮದ್ವೆ ಅದೇ ಜಾತಕದಲ್ಲಿ ಗುರುಬಲ ಯಾವಾಗ ಕೂಡಿ ಬರುತ್ತೆ ಅವಾಗ ಮದುವೆ ಮಾಡ್ತಾರೆ. ಅದರಿಂದ ಆಚೆಗೆ ನಾನು ಅಂತದೊಂದು ಕುಟುಂಬದಲ್ಲಿ ಹುಟ್ಟೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೇನೆ, ಅಂತ ತಂದೆ ತಾಯಿಗೆ ಮಗಳಾಗಿ ಹುಟ್ಟೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೇನೆ. ಯಾಕಂದ್ರೆ ಎಲ್ಲಾರ್ಗೂ ಇರುತ್ತೆ, ಎಲ್ಲಾ ಮಕ್ಳಿಗೂ ಇರುತ್ತೆ, ನನ್ನ ಅಪ್ಪ ಅಮ್ಮ ನನಗೆ ಗ್ರೇಟು ಅನ್ನೋದು ಎಲ್ಲಾರ್ಗೂ ಇರುತ್ತೆ. ಅದರಿಂದ ಆಚೆಗೆ ನಂಗೆಲ್ಲ ಒಂದ್ ಕಡೆ ಈ ತಂದೆ ತಾಯಿಗೆ ನಾನು ಹುಟ್ಟದೆ ಹೋಗಿದ್ರೆ ಇವತ್ತು ಚೈತ್ರ ಕುಂದಾಪುರ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನ್ ನೋಡಿರುವಾಗ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ಅಂದ್ರೆ ಹೀಗೆ ಇರ್ಬೇಕು, ಇದೇ ಫೀಲ್ಡ್ಗೆ ಹೋಗ್ಬೇಕು, ನನ್ ಮಕ್ಳು ಹೀಗೆ ಓದ್ಬೇಕು, ಇದೇ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂತೆಲ್ಲ ಇರುತ್ತೆ. ಮತ್ತೆ ಒಂದಷ್ಟು ಕಟ್ಟುನಿಟ್ಟಿನ ವಾತಾವರಣ ಇರುತ್ತೆ. ಅದು ನಾನ್ ಬಹಳ ಸಾಂಪ್ರದಾಯಿಕ ಫ್ಯಾಮಿಲಿಯಿಂದ ಬಂದವಳು. ಸೊ ನನ್ನ ಕುಟುಂಬದವ್ರಿಗೆ ಏನೂ ಗೊತ್ತಿಲ್ಲ, ತೀರಾ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಈ ತರದ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋದು ಸುಲಭ ಅಲ್ವೇ ಅಲ್ಲ. ಆ ರಿಸ್ಕ್ಗಳು, ಅದರಿಂದ ಆಚೆಗೆ ಬರಬಹುದಾದ ಸವಾಲುಗಳು, ಅದೆಲ್ಲಕ್ಕೂ ಕೂಡ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ನಮ್ಗೆ ಸಪೋರ್ಟ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಡೆತಡೆ ಅಂತೂ ಹಾಕಲ್ಲ ನಾವು, ಯಾವತ್ತೂ ನಿಂಗೆ ಅಡಗಾಲ ಹಾಕಲ್ಲ ಅಂತ ಹೇಳಿದ್ರು. ಹಾಗೆ ಇವತ್ತಿನ ತನಕ ಬಹುಶಃ ನನ್ನ ಫೀಲ್ಡ್ ನಲ್ಲಿ, ಈ ಫೀಲ್ಡ್ ನಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ ಉಳ್ಕೊಂಡಿರೋದು. ಅಷ್ಟು ಸುಲಭನೂ ಅಲ್ಲ. ಅಷ್ಟೆಲ್ಲ ರಿಸ್ಕ್ಗಳ ಆಚೆಗೆ ಅವರು ನನ್ ಜೊತೆ ನಿಂತಿರೋದು. ಆ ತಂದೆ ತಾಯಿಯ ಹೊಟ್ಟೆನಲ್ಲಿ ನಾನ್ ಮಗಳಾಗಿ ಹುಟ್ಟೋದಕ್ಕೆ ತುಂಬಾ ಪುಣ್ಯ ಮಾಡಿದೀನಿ. ಎಷ್ಟು ಅಪಮಾನಗಳು ಅಪವಾದಗಳು ಬಂದಾಗ್ಲೂ ಕೂಡ ಸಹಿಸಿ ನನ್ನ ಮಗಳು ಏನು ಅಂತ ಗೊತ್ತು ಅಂತ ನಿಲ್ಲೋದಿದೆ ಅಲ್ಲ. ನಾನು ಎಷ್ಟೋ ಸಲ ಆ ಮಕ್ಕಳನ್ನ ಮನೆಯಿಂದ ಹೊರಗಾಕಿರೋ ಅಪ್ಪ ಅಮ್ಮನ ನೋಡಿದೀನಿ. ನಾನು ತಪ್ಪು ಮಾಡಿದಾರೆ ಅಥವಾ ಏನೋ ಒಂದು ಅಪವಾದ ಬಂದಾಗ ನಾನೇ ತುಂಬಾ ಜನ ಹೆಣ್ಮಕ್ಳ ಹತ್ರ ಮಾತಾಡ್ತಿರ್ತೀನಿ ಬೇರೆ ಬೇರೆ ಸಂದರ್ಭಗಳಲ್ಲಿ. ಆಗೆಲ್ಲ ಎಲ್ಲೋ ಒಂದ್ ಕಡೆ ತಪ್ಪು ಮಾಡದೆ ಹೋದ್ರು ಕೂಡ ಅಪ್ಪ ಅಮ್ಮ ಅನುಮಾನಿಸಿ ಮಕ್ಕಳನ್ನ ಹೊರಗಡೆ ಇಟ್ಟಿರೋದಿದೆ. ಮಕ್ಕಳ ಜೊತೆ ಸಂಪರ್ಕ ಕಡ್ಕೊಂಡಿರುವಂತ ತಂದೆ ತಾಯಿಗಳನ್ನ ನೋಡಿದೀನಿ. ಅದೆಲ್ಲವನ್ನ ನೋಡುವಾಗ ನಾನಂತ ತಂದೆ ತಾಯಿ ಹೊಟ್ಟೆಲ್ ಹುಟ್ಟೋದು ತುಂಬಾ ಪುಣ್ಯ ಮಾಡಿದೀನಿ. ಇವತ್ತೇನ್ ನಾನು ಆಗಿದ್ದೀನಿ, ಬಿದ್ದಿದ್ದೀನಿ, ಮತ್ತೆ ಮೇಲೆದ್ದಿದ್ದೀನಿ ಅಂತಂದ್ರೆ ಅದು ನಮ್ಮ ಅಮ್ಮ ಮಾಡಿದ ಪೂಜಾ ಫಲಗಳು ಅಂತ ನಾನು ಭಾವಿಸ್ತೇನೆ. ಅಂತ ತಾಯಿಯ ಹೊಟ್ಟೆಲ್ ಹುಟ್ಟೋದಕ್ಕೆ ನಾನು ಕೋಟಿ ಜನ್ಮದ ಪುಣ್ಯ ಮಾಡಿದ್ದೆ. ಎಲ್ಲರಿಗೂ ಸಿಗೋದಿಲ್ಲ ಅಂತ ಆ ಸಂದರ್ಭ, ಆ ತರದ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅಂತ ಅನ್ಕೊಳ್ತೀನಿ. ಅಂದ್ರೆ ನಾವಿಲ್ಲೆಲ್ಲೂ ನೀವು ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ದೆ, ಅಂದ್ರೆ ನೀವೇನ್ ಗುರುತಿಸ್ಕೊಂಡಿದ್ರೆ ನಿಮ್ಮ ಅಸ್ತಿತ್ವ ಏನಿತ್ತು ಅದೇ ರೀತಿಯಾಗಿ 106 ದಿನಗಳ ಕಾಲ ಆಟ ಆಡಿದ್ದೀರಾ. ಮತ್ತು ಇನ್ನು ನಿಮ್ಮ ಹಿಂದುತ್ವದ ಪರವಾಗಿ ನಿಲ್ಲುವಂಥದ್ದು ಒಂದು ಪಕ್ಷ ಅಂತ ಎಲ್ರಿಗೂ ಗೊತ್ತಿದೆ. ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ಪಕ್ಷದ ವಿಚಾರದಿಂದ ಆಗ್ಲಿ, ಎಲ್ಲೋ ಒಂದ್ ಕಡೆ ಒಂದು ಹೆಣ್ಣು ಮಗು ಇಷ್ಟು ಜನ ಪ್ರಭಾವಿಗಳು, ಯಾಕಂದ್ರೆ ನಾವ್ ನೋಡ್ದಂಗೆ ಈ ತರ ವಾಗ್ಮಿಗಳಾಗಿ ಸ್ಪೀಕರ್ಸ್ ಆಗಿ ಗಂಡು ಮಕ್ಕಳ ಪ್ರಾಬಲ್ಯ ಜಾಸ್ತಿ ಇದೆ. ಅಂಥದ್ರಲ್ಲಿ ಹೆಣ್ಣು ಮಗುವಾಗಿ ನೀವು ಇಷ್ಟು ಮಾಡ್ತಾ ಇರುವಾಗ ನಿಮ್ಮನ್ನ ತುಳಿಯುವಂಥದ್ದೇ ಪ್ರಯತ್ನ ಆಯ್ತಾ? ಅದು ಪಕ್ಷದ ವಿಚಾರ ಆಗಿರಬಹುದು, ಅಥವಾ ಕೆಲವು ನಾಯಕರ ವಿಚಾರ ಆಗಿರಬಹುದು, ಅಥವಾ ಇದೇ ಈ ನಿಮ್ಮ ಫೀಲ್ಡ್ ಅಂತ ಏನ್ ಹೇಳ್ತೀವಿ ವಾಗ್ಮಿಯಾಗಿ ನೀವೇನ್ ಗುರುತಿಸ್ಕೊಳ್ತಾ ಇದ್ದೀರಾ, ಇದ್ರಲ್ಲಿ ಇನ್ನೊಂದ್ ಕಡೆ ನೀವು ಟಾರ್ಗೆಟ್ ಆಗಿ ನಿಮ್ಮನ್ನ ಟೋಟಲಿ ತುಳಿದು ಬಿಟ್ರ ಚೈತ್ರ ಕುಂದಾಪುರ ಅವ್ರ ಹಾಗಾದ್ರೆ ಕುಂದು ಬಿಟ್ರ ಪೂರ್ತಿ ಹಾಗಾದ್ರೆ ಅಂತ? ನೋಡಿ, ನಾನ್ ಜೀವನದಲ್ಲಿ ಯಾವತ್ತು ಕೆಳಗಡೆ ಬೀಳೋದನ್ನ ಕಳೆದು ಹೋಗುದು ಅಂತ ಯಾವತ್ತೂ ನಾನು ನಂಬೋದಿಲ್ಲ. ನನಗೆ ಮನುಷ್ಯನಿಗೆ ಏಟುಗಳು ಬೀಳ್ಬೇಕು, ಮನುಷ್ಯ ಕೆಳಗಡೆ ಬೀಳ್ಬೇಕು. ಅವ್ರು ಚಿಕ್ಕ ಸೋಲು ಬಂದಾಗ್ಲೇ ಅದಕ್ಕಿಂತ ದೊಡ್ಡ ಗೆಲುವು ಅವನಕ್ಕೋಸ್ಕರ ಕಾಯುತ್ತೆ ಅನ್ನೋದನ್ನ ನಾನು ಯಾವಾಗ್ಲೂ ನಂಬ್ತೋಡು. ಎಲ್ಲಾ ಕ್ಷೇತ್ರಗಳಲ್ಲೂ ಆ ತರದೊಂದು ಪ್ರಯತ್ನ ಇರುತ್ತೆ. ಯಾಕೆ ಸಿನಿಮಾ ಕ್ಷೇತ್ರದಲ್ಲಿ ಇಲ್ವಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿರುತ್ತೆ, ಕಲಾ ಕ್ಷೇತ್ರಗಳಲ್ಲಿರುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಪಿಟೇಷನ್ ಅನ್ನೋದಿರುತ್ತೆ. ಕಾಲು ಎಳೆಯೋರು ಇದ್ದೇ ಇರ್ತಾರೆ, ಬೆಳೆಯೋದಕ್ಕೆ ಬಿಡದೇ ಇರೋರು ಇರ್ತಾರೆ, ತುಳಿಯುವವರು ಇರ್ತಾರೆ. ಆದ್ರೆ ನಾನು ಯಾವಾಗ್ಲೂ ಹೆಂಗ್ ಅಂತೀನಿ ಅಂದ್ರೆ, ಈ ತರದ ಪೆಟ್ಟುಗಳನ್ನ, ಈ ತರದ ಸವಾಲುಗಳನ್ನ ಎದುರಿಸಿ ನಿಂತ ಗಟ್ಟಿ ಕಾಳುಗಳು ಮಾತ್ರ ಉಳ್ಕೊಳ್ತವೆ, ಜಳ್ಳುಗಳು ಹಾರು ಹೋಗ್ತವೆ ಅಂತ. ಸೊ ಈ ಪ್ರಕ್ರಿಯೆನಲ್ಲಿ ಎಷ್ಟೋ ಜಳ್ಳುಗಳು ಹಾರು ಹೋಗಿದಾವೆ. ನನ್ ಗಟ್ಟಿ ಕಾಳುವನ್ನು ಸಾಬೀತ್ ಮಾಡೋದಕ್ಕೋಸ್ಕರ ಇಂಥವ್ರು ಬರ್ತಾರೆ.
ನಾನು ಈ ಪ್ರಯತ್ನಗಳನ್ನ ತುಂಬಾ ಸುಲಭವಾಗಿ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ವಿರೋಧಿಗಳಿಲ್ಲ ಅಂತಂದ್ರೆ ನಿಮ್ಗೆ ಬದುಕಿಲ್ಲ. ನಿಮಗೆ ಸ್ನೇಹಿತರು ನಿಮಗೆ ಸಂಭ್ರಮಕ್ಕೆ ಬರಬಹುದಷ್ಟೇ, ಆದ್ರೆ ಛಲ ಹುಟ್ಟಬೇಕು ಅಂತಂದ್ರೆ ನಿಮ್ಗೆ ಯಾವಾಗ್ಲೂ ವಿರೋಧಿಗಳಿರ್ಬೇಕು. ಕಣ್ಣೆದುರುಗಡೆ ಎಷ್ಟು ವಿರೋಧಿಗಳನ್ನ ನೀವು ಕಟ್ಕೊಳ್ತಿರೋ ಅಷ್ಟು ಹೆಚ್ಚು ನೀವು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ನಂಬ್ತೀನಿ. ನಿಮ್ಗೆ ಸೋಂಬೇರಿಗಳಾಗ್ಬಿಡ್ತೀರಿ ನೀವು ವಿರೋಧಿಗಳಿಲ್ಲ ಅಂತಂದ್ರೆ. ಟೀಕೆಗಳು ಟಿಪ್ಪಣಿಗಳು ಇಲ್ಲ ಅಂದ್ರೆ ಮನುಷ್ಯ ಬಹಳ ಬೇಗ ಸೋಂಬೇರಿ ಆಗ್ತಾನೆ. ಯಾರೋ ಒಬ್ಬ ಅನ್ನೋರಿಗೆ ಅವಳಿಂದ ಮಾಡಕ್ ಸಾಧ್ಯ ಇಲ್ಲ, ಅವಳಿಂದ ಮಾಡಕ್ ಸಾಧ್ಯ ಇಲ್ಲ, ಅವಳನ್ನ ತುಳಿಬೇಕು ಅಂತ ಅನ್ನೋರ ಎದುರುಗಡೆ ಕನಿಷ್ಠ ನಾವು ಎದ್ದೇಳ್ತೀವೋ, ನನ್ ವಿರೋಧಿಗಳು ಇದಾರಪ್ಪ, ಅವ್ರ ಹಂಗ್ ಮಾತಾಡಿದಾರೆ, ಅದನ್ನ ಸುಳ್ಳು ಮಾಡ್ಬೇಕು ಅನ್ನೋ ಕಾರಣಕ್ಕಾದ್ರೂ ನಾವ್ ಎದ್ದೇಳ್ತೀವಿ. ಹಾಗಾಗಿ ಆ ಪ್ರಕ್ರಿಯೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆ ತರದ ಪ್ರಯತ್ನಗಳು ಆಗಿದ ಕಾರಣಕ್ಕೆ ಇವತ್ತು ಚೈತ್ರ ಕುಂದಾಪುರ ಆಗಿರೋದು. ಇಲ್ಲದೆ ಹೋಗಿದ್ರೆ ಅದು ಆಗ್ತಿರ್ಲಿಲ್ಲ. ನಾವು ಅನ್ಕೊಂತೀವಿ ತುಳಿತಾರೆ ನಮ್ಮನ್ನ ಅಂತ, ತುಳಿತಾರೆ ಎಲ್ಲೋ ನಮ್ಮನ್ನ ಕೆಳಗೆಳೆಯೋ ಪ್ರಯತ್ನ ಮಾಡ್ತಾರೆ ಅಂತ. ಆದ್ರೆ 1000 ಕೈಗಳು ನಮ್ಮನ್ನ ಕೊಲ್ಲೋದಕ್ ಬಂದ್ರು ಕಾಯಕ್ಕೊಬ್ಬನ್ ಮೇಲ್ ಕೈ ಇರುತ್ತೆ. ಆ ಕೈಗಿಂತ ದೊಡ್ಡದಿನ್ ಯಾವ್ದೂ ಇಲ್ಲ ಅಂತ. ಬಹುಶಃ ನನಗೆ ಆ ಪ್ರಯತ್ನ ಆಗದೆ ಹೋಗಿದ್ರೆ ಖಂಡಿತ ನಾನು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಳ್ತಿರ್ಲಿಲ್ವೋ ಏನೋ. ನಾನು ಬಿಗ್ ಬಾಸ್ ನ ನೋಡ್ತಾ ಇರ್ಲಿಲ್ಲ, ಬಿಗ್ ಬಾಸ್ ಬರೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಸೊ ನೀವು ತುಳಿಯುವ ಪ್ರಯತ್ನಗಳನ್ನ ಎಷ್ಟು ಮಾಡ್ತೀರಿ ಅಷ್ಟು ದೊಡ್ಡ ದೊಡ್ಡ ಅವಕಾಶಗಳು ನನ್ ಭಗವಂತ ಕೊಡ್ತಾ ಇದ್ದಾನೆ. ನಾನು ಇವತ್ತೇನ್ ಗಳಿಸಿದೀನಲ್ಲ ಈ ಪ್ರೀತಿ, ಇದು ಹಿಂದಿನಗಿಂತ ಬಹಳ ದೊಡ್ಡ ಪ್ರೀತಿ. ಈ ಪ್ರೀತಿನ ಗಳಿಸಿದೀನಿ ಅಂತಂದ್ರೆ ಇದರ ಕ್ರೆಡಿಟ್ ಅಲ್ಲಿ ಒಂದ್ ಭಾಗವನ್ನ ನಾನು ನನ್ನ ವಿರೋಧಿಗಳಿಗೆ ಕೊಡ್ತೀನಿ. ನೀವು ಮಾಡಿದ ಆ ಪ್ರಯತ್ನಕ್ಕೆ ಇವತ್ ಮನೆಗಳನ್ನ ತಲುಪಿದ್. ನಾನು ಯಾವ್ದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿದ್ದೆ. ನನ್ನನ್ನ ಎಲ್ಲ ಭಾಷಣ ಕೇಳೋದಕ್ಕೆ ಒಂದು ವಯೋಮಾನದ ವರ್ಗ ಮಾತ್ರ ಸೀಮಿತ ಆಗಿತ್ತು, ಒಂದು ಸಿದ್ಧಾಂತದ ವಲಯ ಮಾತ್ರ ಸೀಮಿತ ಆಗಿತ್ತು. ಇವತ್ 2 ವರ್ಷದ ಪುಟ್ಟ ಮಗುವಿನಿಂದ ಹಿಡಿದು 80 ವರ್ಷದ ಹಿರಿಯರ ತನಕ ಎಲ್ರು ಮಾತಾಡ್ತಾರೆ, ಎಲ್ರು ಮನೆ ಮಗಳು ಸ್ವೀಕಾರ ಮಾಡ್ತಾರೆ, ಎಲ್ರಿಗೂ ಪ್ರೀತಿ ಇದೆ. ನಾನು ಮೊನ್ನೆ ಒಂದಷ್ಟು ಜನ ಮಾತಾಡ್ತಾ ಇದ್ರು, ಮಕ್ಕಳು ಟಿವಿನಲ್ಲಿ ನಾನು ಅವತ್ತಿನ ಎಪಿಸೋಡ್ ಅಲ್ಲಿ ಬಂದಿಲ್ಲ ಅಂತ ಹತ್ತಿರೋ ವಿಡಿಯೋ ನೋಡ್ತಾ ನನಗ್ ನೋಡ ಆಶ್ಚರ್ಯ ಆಯ್ತು. ಅರೆ ಈ ತರದೊಂದು ಪ್ರೀತಿ ನಾನು ಗಳಿಸಿದೀನ ಅನ್ನೋದು ನೋಡ ಆಶ್ಚರ್ಯ ಆಯ್ತು ನನ್ಗೆ. ಈ ಪ್ರೀತಿಗಳನ್ನ ನಾನೇನ್ ಗಳಿಸಿದೀನಿ ಇದ್ರಲ್ಲಿ ಒಂದ್ ಪಾಲ್ ನಾನು ನನ್ನ ವಿರೋಧಿಗಳಿಗೆ ಕೊಡ್ತೀನಿ, ತಗೊಳ್ಳಿ. ಈ ತರದ ಪ್ರಯತ್ನ ಇನ್ನಷ್ಟು ಮಾಡಿ, ಇನ್ನ ದೊಡ್ಡ ವೇದಿಕೆಗಳು ನಂಗೋಸ್ಕರ ಆ ಜಗನ್ಮಾತೆ ಕೊಡ್ತಾಳೆ ಅಂತ ನಾನು ಭಾವಿಸ್ತೀನಿ. ವೆರಿ ನೈಸ್ ಮ್ಯಾಮ್. ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರುವಂತಹ ಏನಾದ್ರು ಯೋಚನೆ ಇದೆಯಾ? ಖಂಡಿತ ಸದ್ಯಕ್ಕಂತೂ ಆ ಯೋಚನೆ ಇಲ್ಲವೇ ಇಲ್ಲ. ಅದೇ ನಾನ್ ಯಾವ್ದನ್ನು ಪ್ಲಾನ್ ಮಾಡಿ ಹೋಗೋದಿಲ್ಲ. ನನ್ನ ಬದುಕಿನ ನೀಲಿ ನಕ್ಷೆಯನ್ನ ಭಗವಂತನೇ ನಿರ್ಧಾರ ಮಾಡ್ತಾನೆ ಅನ್ನೋದನ್ನ ನಾನು ನಂಬಿದವಳು. ಸೊ ಪತ್ರಿಕೋದ್ಯಮದಿಂದ ಈ ಸಾಮಾಜಿಕ ಕ್ಷೇತ್ರಕ್ಕೆ ಬರ್ತೀನಿ ಅನ್ಕೊಂಡಿರ್ಲಿಲ್ಲ, ಭಗವಂತ ಕರ್ಕೊಂಡ್ ನಿಲ್ಸಿದೆ ಇಲ್ಲಿಂದ. ಇಲ್ಲಿಂದ ಆಚೆಗೆ ಬಿಗ್ ಬಾಸ್ ಬರ್ತೀನಿ ಅನ್ಕೊಂಡಿರ್ಲಿಲ್ಲ, ಇದನ್ನು ದೇವರೇ ಹೇಳ್ಕೊಂಡ್ ಬಂದ್ ನಿಲ್ಲದ. ಮುಂದೆ ಆಕ್ಟಿಂಗ್ ಅವಕಾಶಗಳು ಸಿಕ್ಕರೆ, ಯಾಕಂದ್ರೆ ನೀವು ಶಿಶಿರ್ ಅವರು ಮಾಡಿದಂತಹ ಒಂದು ಡ್ಯಾನ್ಸ್ ಆಗಿರಬಹುದು, ನಿಮ್ಮ ಆಕ್ಟ್ ಆಗಿರಬಹುದು, ನಿಜವಾಗ್ಲೂ ಚೈತ್ರ ಅವರು ಇಷ್ಟರ ಮಟ್ಟಿಗೆ ಆಕ್ಟ್ ಮಾಡ್ತಾರ ಅನ್ನೋಂಥ ರೀತಿ ನಮ್ಗೆಲ್ರಿಗೂ ಕಾಣಿಸಿತ್ತು. ಮತ್ತು ದರ್ ಇಸ್ ಅನ್ ಆರ್ಟಿಸ್ಟ್ ಇನ್ಸೈಡ್ ಯು ಅನ್ಸುತ್ತೆ. ನಮಗೊಬ್ರು ಕಲಾವಿದ ನಿಮ್ಮೊಳಗೆ ಇದಾರೆ ಅನ್ಸುತ್ತೆ. ಆಸ್ ನೀವು ಯಕ್ಷಗಾನನೂ ಇದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಮಾಡ್ತೀರಾ? ಹಾಗಾದ್ರೆ ಗೊತ್ತಿಲ್ಲ, ಆ ಯೋಚನೆ ಯಾವತ್ತು ಮಾಡಿಲ್ಲ, ಕಲ್ಪನೆಗಳು ಯಾವತ್ತು ಬಂದೇ ಇಲ್ಲ. ನಾನು ಈ ಕ್ಷೇತ್ರಕ್ಕೆ ಫಿಟ್ ಆಗ್ಬಲ್ನ ಅಥವಾ ಈ ಕ್ಷೇತ್ರದೊಳಗೆ ಹೋಗ್ಬಲ್ಲೇನ ಅನ್ನೋದನ್ನ ಯಾವತ್ತು ಕಲ್ಪನೆನೂ ಮಾಡ್ಕೊಂಡಿಲ್ಲ. ಹಾಗಾಗಿ ಯೋಚನೆ ಬಂದಿಲ್ಲ ಅದ್ರ ಬಗ್ಗೆ. ಬಹುಶಃ ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ. ಫೈನ್ ಮ್ಯಾಮ್. ಅಂದ್ರೆ ಇತ್ತೀಚಿನ ಒಂದು ಘಟನೆ ಬಗ್ಗೆ ನಿಮ್ಮ ಗಮನಕ್ಕೆ ತರೋದಾದ್ರೆ, ನಿಮ್ಗೆ ಗೊತ್ತಿರುತ್ತೆ ಚಾಮರಾಜಪೇಟೆಯಲ್ಲಿ ನಡೆದಂತಹ ನಮ್ಮ ಪೂಜನೀಯ ಗೋಮಾತೆ ಕೆಚ್ಚಲನ್ನ ಕುಯ್ದಿರುವಂತಹ ಒಂದು ಘಟನೆ. ಇದೊಂದ್ ಕಡೆ ಈ ಸರ್ಕಾರ ಇದ್ದಾಗಿಂದ ಈ ಅಲ್ಪಸಂಖ್ಯಾತರು ಅಂತ ಹೇಳ್ಬಾರ್ದು, ನಾವು ಅವರನ್ನ ಮುಗ್ಧರು ಅಂತ ಎಲ್ಲ ತಪ್ಪಾದ್ಮೇಲಿಂದ ಮೀಡಿಯಾ ಮುಂದೆ ಬಂದಾಗ ಮುಗ್ಧರು, ಅನಕ್ಷರಸ್ಥರು ಅನ್ನುವಂಥ ರೀತಿ ಬಿಂಬಿಸ್ತಾರೆ. ಆದ್ರೆ ಇದನ್ನ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಪೂಜನೀಯವಾದಂತಹ ಗೋಮಾತೆ ಕೆಚ್ಚಲನ್ನ ಕತ್ತರಿಸಿದ್ದಾರೆ, ಅದನ್ನ ಸಮರ್ಥಿಸ್ಕೊಳ್ತಾ ಇರುವಂತಹ ಒಂದು ವರ್ಗ ಇದೆ. ಈ ಘಟನೆ ಬಗ್ಗೆ ನೀವೇನಾರು ಹೇಳೋದಾದ್ರೆ? ಅದೇ ನೋಡಿ, ನಾನು ಯಾವಾಗ್ಲೂ ಧಾರ್ಮಿಕ ನಂಬಿಕೆಗಳು ಮತ್ತು ಮಾನವೀಯ ಮೌಲ್ಯಗಳು ಇದೆರಡು ಜೊತೆ ಹೋಗ್ಲಿ ಅಂತ ನಾನು ಬಯಸ್ತೀನಿ. ಈ ಗೋಮಾತೆ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನವಾಗಿರೋ ಗೋವನ್ನ ನೋಡ್ಬೇಕು, ಅವಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಬದ್ಧತೆಯ ಹೋರಾಟ ನಾವುಗಳು ಮಾಡ್ತೀವಿ. ಸರಿ, ಅದರಿಂದ ಆಚೆ ನಾಗರಿಕ ಸಮಾಜದ ಕರ್ತವ್ಯ ಏನು? ನಾವು ಹಿಂದುತ್ವವಾದಿಗಳು, ಬಲಪಂಥೀಯರು, ಎಡಪಂಥೀಯರು ಈ ಕಿತ್ತಾಟಗಳನ್ನ ಬಿಟ್ಬಿಡೋಣ. ಇಲ್ಲೆಲ್ಲ ಒಂದ್ 2 ಪಂಥಕ್ಕೆ ಸೇರ್ದ ಇರೋದು ನಡು ಪಂಥ ಅಂತ ಒಂದಿದೆಯಲ್ಲ. ನಾವಾಯ್ತು, ನಮ್ ಬದುಕಾಯ್ತು, ನಮ್ ಪಾಡಾಯ್ತು, ನಮ್ ಕೆಲ್ಸ ಆಯ್ತು ಅಂತಿರೋರು, ನಿಮ್ಮ ಜವಾಬ್ದಾರಿ ಏನು? ನೀವು ಬೆಳಗ್ಗೆ ಎದ್ರೆ ಚಾ ಕುಡಿಯೋದ್ರಿಂದ ಹಿಡಿದು ರಾತ್ರಿ ಮಲಗೋದಕ್ಕೆ ಹಾಲು ಕುಡಿಯೋ ತನಕ ಗೋಮಾತೆ ನಿಮಗ್ ಬೇಕು. ಮನುಷ್ಯ 3 ವರ್ಷ ಮಾತ್ರ ತಾಯಿ ಎದೆ ಹಾಲು ಕುಡಿತಾನೆ, ಜೀವನ ಪರ್ಯಂತ ಗೋಮಾತೆ ಎದೆ ಹಾಲನ್ನು ಕುಡಿತೀರಿ. ಹಾಗಾದ್ರೆ ನಿಮಗೆ ಹಾಲು ಉಳಿಸುವಂತ ಆ ಪ್ರಾಣಿಯ ಬದುಕಿನ ಬಗ್ಗೆ ನಿಮಗೆಷ್ಟು ಬದ್ಧತೆ ಇದೆ, ನಿಮಗೆಷ್ಟು ಜವಾಬ್ದಾರಿ ಇದೆ? ಎಲ್ಲ ರೋಡಲ್ಲಿ ಹೋಗೋ ನಾಯಿಗೊಂದು ಕಲ್ಲು ಹೊಡೆದ್ರೆ ಓಡ್ ಬರುವಂತ ಪ್ರಾಣಿದಯ ಸಂಘಗಳು ಈಗ ಎಲ್ಲಿದ್ದಾವೆ? ಎಲ್ಲೋ ಕಂಬಳ ಮಾಡ್ತೀವಿ, ವರ್ಷ ಪೂರ್ತಿ ಮಗುವಿನ ತರ ಸಾಕಿರೋ ಕೋಣಗಳನ್ನ ವರ್ಷದಲ್ಲಿ ಒಂದ್ಸಲ ಕಂಬಳ ಓಡಿಸ್ತೀವಿ ಅನ್ನೋ ಕಾರಣಕ್ಕೆ ಏನು ಕೋರ್ಟ್ ಮೆಟ್ಟಲ್ ಹತ್ತುವಂತ ಪೇಟದಂತ ಸಂಸ್ಥೆಗಳು ಇವತ್ತೆಲ್ಲಿವೆ? ನಾಗರಿಕ ಸಮಾಜವಾಗಿ ಮಾನವೀಯ ನೆಲೆಗಟ್ಟಿನಲ್ಲಿ ನೀವು ಇದನ್ನ ಹೇಗ್ ನೋಡ್ತೀರಿ ಅನ್ನೋದನ್ನ ಸಮಾಜ ಯೋಚನೆ ಮಾಡ್ಬೇಕು. ಇದು ನಮ್ ಕರ್ತವ್ಯ. ಗೋಮಾತೆ, ನಮ್ ಧಾರ್ಮಿಕ ನಂಬಿಕೆಗಳು, ಇದೆಲ್ಲ ನಾವು ಮಾಡ್ತೀವಿ, ಇದೆಲ್ಲ ಹೋರಾಟ ನಾವು ಮಾಡ್ತೀವಿ. ಆದ್ರೆ ಅದ್ರಿಂದ ಆಚೆಗೆ ಪ್ರತಿಯೊಬ್ಬ ನಾಗರಿಕನು ಯೋಚನೆ ಮಾಡ್ಬೇಕು. ಇವತ್ತು ಗೋವಿನ ಕೆಚ್ಚಲನ್ನ ಅಷ್ಟು ಕ್ರೂರವಾಗಿ ಕೊಂದಿರೋನು, ಅವ್ನ ಕೈ ನಾಳೆ ಯಾವ್ದಾದ್ರು ಹೆಣ್ಮಗಳು ಸಿಕ್ಕರೆ ಅವ್ನ ಗತಿ ಏನಾಗ್ಬೋದು?
ಇದನ್ನ ಯೋಚನೆ ಮಾಡ್ಬೇಕು. ಈ ವರ್ಗದ ಬಗ್ಗೆ ಅಷ್ಟು ಏನು ಎಚ್ಚೆತ್ಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಆಗತ್ತೆ. ನಾನು ಇದನ್ನ ಯಾವ ವರ್ಗಕ್ಕೂ ಸೇರದ ಯಾವ ಸಿದ್ಧಾಂತಕ್ಕೂ ಸೇರದೆ ಇರುವಂತ ಸಾಮಾನ್ಯ ನಾಗರಿಕ ವರ್ಗದ ಪಾಲಿಗೆ ಬಿಡ್ತೀನಿ. ಅವ್ರು ಇದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇದು ಎಲ್ಲರ ಸಮಸ್ಯೆ. ಈ ದೇಶದ ಅತಿ ದೊಡ್ಡ ಆರ್ಥಿಕ ಮೂಲಗಳಲ್ಲಿ ಒಂದು ಕ್ಷೀರೋದ್ಯಮಕ್ಕೆ ಮೂಲವಾಗಿರುವಂತಹ ಹಸುವನ್ನ ಹೈನುಗಾರಿಕೆಯನ್ನ ನೀವ್ ಹೇಗ್ ನೋಡ್ತೀರಿ? ಒಂದು ಕುಟುಂಬದ ಆದಾಯ ಆರ್ಥಿಕ ಸ್ತಂಭಗಳು ಮುರಿದು ಹೋಗಿದೆ. ಆ ದೃಷ್ಟಿಕೋನದಲ್ಲೂ ಒಂದ್ಸಲ ನೋಡಿ. ಉಳಿದಿರುವ ಹಾಗೆ ನಮ್ ಧಾರ್ಮಿಕ ನಂಬಿಕೆಗಳಿಗೆ ಹಾಕಿರುವ ಏಟಿಗೆ ಭಗವಂತನಿಗೆ ಬಿಡ್ತೇವೆ. ಗೋಹತ್ಯೆ ಅನ್ನೋದು ಅತ್ಯಂತ ದೊಡ್ಡ ಪಾಪ. ನಾವು ನರಹತ್ಯೆಗಿಂತ ಅತ್ಯಂತ ದೊಡ್ಡ ಪಾಪ ಗೋಹತ್ಯೆ ಅಂತ ಕರಿತೇವೆ. ಆ ಪಾಪದ ಬುತ್ತಿಯಲ್ಲಿ ಅವರಿಗೆ ಖಂಡಿತ ಪಾಲಿದ್ದೇ ಇರುತ್ತೆ. ಅದರಿಂದ ಆಚೆಗೆ ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಮಾಡುವ ಹೋರಾಟ ಮಾಡ್ತೇವೆ. ಆದ್ರೆ ಎಲ್ಲೂ ಇಲ್ಲದ ನಾಗರಿಕ ಸಮಾಜ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಸ್ ಮ್ಯಾಮ್, ರೈಟ್, ನೈಸ್ ವರ್ಡ್ಸ್. ಈಗ ನಿಮ್ಮ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಒಂದಷ್ಟು ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನ್ ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಹೇಳ್ಬೇಕು. ಮೊದಲಿಗೆ ಧರ್ಮ ಕೀರ್ತಿರಾಜ್ ಅವರು. ಕಲಿಯುಗದ ಧರ್ಮರಾಯ. ವಾಹ್. ಶಿಶಿರ್ ಶಾಸ್ತ್ರಿ. ಕಳಂಕ ಇಲ್ಲದ ನಿಷ್ಕಲ್ಮಶ ಅಣ್ಣ. ಅನುಷಾ. ಸಕ್ಕರೆ ಬೊಂಬೆ, ಮನಸ್ಸು ಕೂಡ ಸಕ್ಕರೆ ಎಷ್ಟು ಸಿಹಿ. ಐಶ್ವರ್ಯ. ತುಂಬಾ ಸಂಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿರುವ ಗಟ್ಟಿಗಿತ್ತಿ. ಆದ್ರೆ ಇನ್ನಷ್ಟು ಅಪವಾದಗಳನ್ನ ಇನ್ನೊಬ್ಬರ ಮೇಲೆ ಎತ್ತಾಕದೆ ಧೈರ್ಯವಾಗಿ ಎದುರಿಸುವ ಶಕ್ತಿಯ ಅವಶ್ಯಕತೆ ಇದೆ ಅನ್ಸುತ್ತೆ. ನಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಅವರು. ಕಂಟೆಂಟ್ ಕಿಂಗ್, ತುಂಬಾ ಸಹೃದಯ ವ್ಯಕ್ತಿ. ನಿಜವಾಗ್ಲೂ ಅವ್ರೊಳಗೊಂದು ಒಬ್ಬ ಒಳ್ಳೆ ಮಗು ಇದ್ದಾನೆ. ಆದ್ರೆ ಅದೇ ಸ್ಥಿರತೆ ಇಲ್ಲ ಅನ್ನೋದೊಂದೇ ಬೇಜಾರು. ಬೆಳಗ್ಗೆ ಮಗುವಿನ ತರ ತುಂಬಾ ಖುಷಿಯಲ್ಲಿ ಒಬ್ಬ ಒಳ್ಳೆ ತಂದೆ ಆಗಬಲ್ಲ, ಒಳ್ಳೆ ಅಣ್ಣನಾಗಬಲ್ಲ, ಒಳ್ಳೆ ಮಗುವಿನ ತರನು ಇರಬಲ್ರು. ರಾತ್ರಿ ಆದ್ರೆ ಜಗಳ ಶುರು ಮಾಡ್ತಾರೆ. ಅವ್ರ ಜಗಳದಲ್ಲಿ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಒಟ್ಟು ಕಂಟೆಂಟ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಮಾಡ್ತಿದ್ರು. ಅದು ನಿಜವಾಗ್ಲೂ ತುಂಬಾ ಒಳ್ಳೆ ವ್ಯಕ್ತಿ. ಗೌತಮಿ. ಪಾಸಿಟಿವಿಟಿ ಅನ್ನುವ ಮುಖವಾಡ ಇದೆ ಅನ್ಸುತ್ತೆ ನನಗೆ. ಆದ್ರೆ ಒಬ್ಬ ಅದ್ಭುತ ದೈವ ಭಕ್ತೆ. ಆ ವಿಚಾರದಲ್ಲಿ ನಾನು ಬಹಳ ಕನೆಕ್ಟ್ ಆಗ್ತೇನೆ. ಮಂಜಣ್ಣ. ಸ್ಟ್ರಾಟಜಿ ಕಿಂಗ್, ರೇರಿಯ ಕಿಂಗ್ ಎಲ್ಲಾನು ನಿಜ. ಆದ್ರೆ ಎಲ್ಲ ಒಂದ್ ಕಡೆ ಭಾವನಾತ್ಮಕವಾಗಿ ಬಹಳ ಬೇಗ ಸೋಲುವ ವ್ಯಕ್ತಿ ಏನು ಅಂತ ಅನ್ಸುತ್ತೆ. ಭವ್ಯ. ಪೆದ್ದುತನನ ಮುಗ್ಧತನ ಅನ್ನೋದ್ರ ನಡುವೆ ಒಂದಷ್ಟು ಗೊಂದಲ ಇದೆ. ಆದ್ರೆ ಆಟ ಅಂತ ಬಂದಾಗ ಗಂಡು ಮಕ್ಕಳಿಗೆ ಸರಿ ಸಮಾನವಾಗಿ ಆಡಬಲ್ಲ. ತ್ರಿವಿಕ್ರಮ್. ಕಂಪ್ಲೀಟ್ ಪ್ಯಾಕೇಜ್ ಆಫ್ ಹೀರೋ. ಒಂದು ಹೀರೋಗೆ ಇರ್ಬೇಕಾದ ಕಂಪ್ಲೀಟ್ ಪ್ಯಾಕೇಜ್ ಅವರಲ್ಲಿದೆ. ತುಂಬಾ ಶ್ರಮಜೀವಿ. ಒಬ್ಬ ಅದ್ಭುತ ಅಣ್ಣ ಆಗ್ಬಲ್ಲ ಅಂತ. ನಿಮ್ ಶಿಷ್ಯ ರಜತ್ ಕಿಶನ್. ಮೋಸ್ಟ್ಲಿ ಕನ್ನಡದ ರತ್ನಕೋಶದಲ್ಲಿ ಶಬ್ದಕೋಶದಲ್ಲಿ ಯಾವ ಪದನೂ ಇಲ್ಲ ಅನ್ಸುತ್ತೆ. ತುಂಬಾ ತರ್ಲೆ, ತುಂಬಾ ಕೀಟ್ಲೆ. ಗೊತ್ತಿಲ್ಲ ಸ್ಟ್ರಾಟಜಿ ಮಾಡ್ತಾರೆ, ಏನ್ ಮಾಡ್ತಾರೆ, ಬೇರೆಯವ್ರ ಪಾಲಿಗೆ ಏನು ಅಂತ ಗೊತ್ತಿಲ್ಲ. ನನಗಂತೂ ಅತ್ಯಂತ ಕಿರಿಕಿರಿ ಮಾಡುವಂತ ಮನುಷ್ಯ. ನಿಮ್ಮ ಪ್ರಕಾರ ಬಿಗ್ ಬಾಸ್ 11ರ ವಿಜೇತ ಯಾರಾಗಬಹುದು? ತ್ರಿವಿಕ್ರಮಣ್ಣ ಆಗ್ಬೇಕು ಅನ್ನೋ ಆಸೆನ ಅಥವಾ ಹಾಗೆ ಆಗ್ತಾರೆ ಅನ್ನೋ ಆಸೆ. ಹನುಮಂತಣ್ಣ ಮತ್ತು ತ್ರಿವಿಕ್ರಮಣ್ಣನ ನಡುವೆ ಒಂದಷ್ಟು ಪೈಪೋಟಿ ಖಂಡಿತವಾಗ್ಲೂ ಇದೆ. ಆಸೆ ಅಂತ ಬಂದಾಗ ತ್ರಿವಿಕ್ರಮಣ್ಣ ಆಗ್ಬೇಕು ಅಂತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ನಿಮ್ಮ ಮಾತುಗಳಿಗಾಗಿ, ನಿಮ್ಮೆಲ್ಲ ಆಸೆಗಳಿಗೆ ಆದಷ್ಟು ಬೇಗ ಈಡೇರಲಿ. ನಮ್ಮ ಮುಂದೆ ನೀವು ಅನ್ಕೊಂಡಿರುವಂತಹ ಎಲ್ಲ ಕನಸುಗಳು ನನಸಾಗ್ಲಿ. ನೀವು ಇನ್ನೂ ಇದೇ ರೀತಿ ಮನೆ ಮಾತಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕು. ನಾವು ನಿಮ್ಮನ್ನು ನೋಡ್ಬೇಕು ಅಂತ ಆಶಿಸ್ತೀವಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ 11ರ 106 ದಿನಗಳ ಕಾಲ ತುಂಬಾ ಚೆನ್ನಾಗಿ ಆಟ ಆಡಿ ತನ್ನದೇ ಶೈಲಿಯಲ್ಲಿ ಗುರುತಿಸಿಕೊಂಡಂತಹ ಚೈತ್ರಾ ಕುಂದಾಪುರ ಅವರ ಮಾತುಗಳು. ಥ್ಯಾಂಕ್ ಯು ಸೊ ಮಚ್.